ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೆ ವಲಿಯವೇನ ವಧನ್ವಯಾನಾಂ ಆದ್ಯಸ್ಯ ನಗುಳೇರ್ಗುಗುಳಾಭಿ ಶ್ರೀರಾಮತ್ತದಂಕರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾ ಭಾತೃನಿಭಕ್ತ್ಯಾದ್ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾವನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ವಂದಿಸಿ ಲೋಕನಾಯಕನಾಗಿರ್ತಕ್ಕಂಥ ಶಿವನು ಭಕ್ತರನ್ನ ಸರ್ವದಾ ತನ್ನ ಹೃದಯಾಂತರಾಳದಲ್ಲೇ ಇಟ್ಟು ಸಂರಕ್ಷಿಸುತ್ತಿದ್ದಾನೆ. ಅವರನ್ನು ತಾನು ಪೂಜಿಸುತ್ತಾನೆ. ಭಗವಂತನಿಗೆ ಬೇಡವಾಗುವುದು ಯಾವಾಗ ಎಂದರೆ, ಯಾರು ಆತನಲ್ಲಿ ಭಕ್ತಿಗಿಟ್ಟವರು ಅಹಂಕಾರ ಪೂರಿತರಾಗ್ತಾರೋ ಅವರಿಂದ ಶಿವನು ತಾನು ದೂರವಾಗ್ತಾನೆ. ಲೋಕದಲ್ಲಿ ಎಲ್ಲಕ್ಕಿಂತಲೂ ಕೀಳಾದ ಭಾವ ಎಂದರೆ ಅಹಂಕಾರ. ಅದು ಆವರಿಸಿದ ಕೂಡಲೇ ಸರ್ವದಾ ನಮ್ಮನ್ನು ಸಂರಕ್ಷಣೆ ಮಾಡುವ ಪರಮಾತ್ಮ ನಮ್ಮನ್ನು ಬಿಟ್ಟು ಹೋಗ್ತಾನೆ ಎನ್ನುವುದಕ್ಕೆ ಕಥಾರೂಪವಾಗಿದೆ ನಲ್ಲತಂಗಾದೇವಿಯ ಚರಿತ್ರೆ. ಅಹಂಕಾರವು ಮಾನವನಿಗೆ ಎಂತಹ ಕೆಟ್ಟದ್ದು, ಅದು ಪ್ರಾಪ್ತವಾದವರು ಏನಾಗ್ತಾರೆ ಎನ್ನುವ ಅರ್ಥವನ್ನು ತೋರಿಸುವ ಕಥಾಭಾಗವಾದ ಈ ನಲ್ಲತಂಗಾದೇವಿಯ ಈ ಚರಿತ್ರೆಯನ್ನು ಕೇಳಿ ನಾವು ಶಿವಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಹಿರಿಯರನ್ನು ಪ್ರಾರ್ಥಿಸುತ್ತಾ, ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಚರಿತೆಯ ಪಾಡೆ ಪಾಡಿ ಪೊಗಳಲ್ ಅತಿಮೋದವೆನಿಪುದು. ಪಾಡಿ ಪೊಗಳಲ್ ಅತಿಮೋದವೆನಿಪುದು. ಸುರುಚಿರ ಭಾಗ್ಯ ಸುಸಾಧಕವೋ ಸಾಂಬ ಸದಾಶಿವಂ ಸಾಂಬ ಸದಾಶಿವಂ ಸಾಂಬ ಸದಾಶಿವ ಸಾಂಬ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಮಧುರಾ ನಗರಿ. ಆ ಮಧುರಾ ನಗರದ ಅರಸ ರಾಮಲಿಂಗೇಶ ಮಹಾರಾಜ. ಆತನ ಹೆಂಡತಿ ಹೆಸರು ಶೀಲವತಿ. ಈ ದಂಪತಿಗಳಿಬ್ಬರೂ ಸಹ ಸುಗುಣ ಸಂಪನ್ನರಾಗಿ ಸರ್ವೇಶ್ವರನ ಭಕ್ತರಾಗಿ ಪ್ರಜಾಹಿತ ಚಿಂತಕರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಅವರಿಗಿರುವ ಚಿಂತೆ ಎಂದರೆ ಮಕ್ಕಳಿಲ್ಲ ಅನ್ನುವ ಚಿಂತೆ. ಮಕ್ಕಳಿಲ್ಲದ ಮನೆ. ಶರಣರೊಬ್ಬರು ಬರೆಯುತ್ತಾರೆ, ತಾರೆಗಳು ಗಗನದಲ್ಲಿ ಅನಂತ ಮಿರ್ದಡು ಚಂದ್ರಮನಿಲ್ಲದಡೆ ಶೋಭಿಸದು. ಸಲೆ ಬತ್ತಿದ ಸರೋವರಕ್ಕೆ ನವಜಲಗಳೊದಗಿದಡು ಕಾಸಾರಮಿಲ್ಲದೊಡೆ ಶೋಭಿಸದು. ಸಿರಿಯಿರ್ದುಂ ಆರವಂಶಕ್ಕೆ ಕುವರರಿಲ್ಲದೊಡೆ ಸಿರಿಯಿರ್ದುಂ ಆರವಂಶಕ್ಕೆ ಕುವರರಿಲ್ಲದೊಡೆ ಮೆರೆಯದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಸರ್ವಲೋಕ ರಕ್ಷಕನಾದ ಶಿವನ ಮೇಲೆ ಕುರಿತೊಬ್ಬರು ಹೇಳ್ತಾರೆ, ತಾರೆಗಳು ಗಗನದಲ್ಲಿ ಅನಂತ ಮಿರ್ದೊಡುಂ ಚಂದ್ರ ಮನಿಲ್ಲದಡೆ ಶೋಭಿಸದು. ಸಲೆ ಬತ್ಯದ ಸರೋವರಕ್ಕೆ ನವ ಜಲಗಳೊದಗಿದಡುಂ ಕಾಸಾರಮಿಲ್ಲದಡೆ ಶೋಭಿಸದು. ಸಿರಿಯಿರ್ದುಂ ಆರ ವಂಶಕ್ಕೆ ಕುವರವಿಲ್ಲದಡೆ ಮೆರೆಯದೈ ಹರಹರ ಶ್ರೀಚನ್ನ ಸೋಮೇಶ್ವರ. ಮನೆಯಲ್ಲಿ 2 ಮಕ್ಕಳಿದ್ದರೆ ಚಂದ. ಮಕ್ಕಳ ಭಾಗ್ಯ ಅಪಾರ. ಈ ರಾಜರಾಣಿಯರು ಮಕ್ಕಳಿಲ್ಲದ ಕಾರಣ ಮಂತ್ರಿಗೆ ರಾಜ್ಯವನ್ನು ವಹಿಸಿಕೊಟ್ಟು ಸ್ವಲ್ಪ ಕಾಲ ನೋಡಿಕೊಂಡಿರು ಎಂಬುದಾಗಿ ಹೇಳಿ ನೇರವಾಗಿ ಚಿದಂಬರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಚಿದಂಬರ ಕ್ಷೇತ್ರಕ್ಕೆ ಬಂದು ಆ ಪರಮಾತ್ಮನಲ್ಲಿ ಕರಗಳನ್ನು ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರಂತೆ. ಹೇ ದೇವದೇವ, ಸರ್ವಲೋಕ ರಕ್ಷಕ ಶಿವ, ಯಾವ ಭಾಗ್ಯವಿದ್ದರೇನು, ಮಕ್ಕಳಿಲ್ಲದ ಕಾರಣ ಜನರು ನಮ್ಮನ್ನು ದೂರುತ್ತಿದ್ದಾರೆ. ಮಕ್ಕಳಿಲ್ಲದವಳು ಎಂದು ಈ ಅಪವಾದದಿಂದ ದೂರ ಮಾಡಿ ನನ್ನನ್ನು ಕಾಪಾಡು ಎಂದು ಹಗಲು ರಾತ್ರಿಗಳೆನ್ನದೇ ಈ ರಾಜರಾಣಿಯರು ಶಿವನ ಸೇವೆಯನ್ನು ಮಾಡುತ್ತಿದ್ದಾರೆ.
ರಾತ್ರಿ ವೇಳೆಯಲ್ಲಿ ದೇವಸ್ಥಾನದ ಬಾಗಿಲನ್ನು ಹಾಕುವ ಸಂದರ್ಭದಲ್ಲಿ ಮಹಾರಾಣಿ ಆಗಿರ್ತಕ್ಕಂಥ ಅವಳು ಓಡಿ ಬಂದು ತನ್ನ ತಲೆಕೂದಲಿಂದ ಆ ದೇವಸ್ಥಾನದ ಹೆಬ್ಬಾಗಿಲನ್ನ ಕಸವನ್ನು ಗುಡಿಸುತ್ತಿದ್ದಾಳಂತೆ. ಕಾರಣ, ಎಷ್ಟೋ ಜನ ಮಹನೀಯರು ಮೆಟ್ಟಿ ಹೋದ ಸ್ಥಳವಾದ್ದರಿಂದ ಅವರ ಪಾದ ಧೂಳು ಬಿದ್ದು ನನ್ನ ಜನ್ಮ ಸಾರ್ಥಕವಾಗಿ ಹೋಗಲಿ ಎಂದು ಬಹುಕಾಲ ದೇವರ ಸೇವೆಯನ್ನು ಮಾಡಿ ಒಂದು ದಿನ ರಾಜರಾಣಿಯರಿಬ್ಬರು ಪವಳಿಸಿರುವಾಗ ಕೈಲಾಸವಾಸನಾದ ಶಿವನಲ್ಲಿ ಪಾರ್ವತೀ ದೇವಿ ಕೇಳುತ್ತಿದ್ದಾಳೆ, ಸ್ವಾಮಿ ಪಾಪ ಬಹುಕಾಲದಿಂದಲೂ ಮಕ್ಕಳಿಗಾಗಿ ಪರಿತಪಿಸುತ್ತಿರುವ ಈ ರಾಜರಾಣಿಯರಿಗಿಬ್ಬರಿಗೂ ಸಹ ಆಶೀರ್ವಾದ ಮಾಡಬಾರದೆ? ಪರಮಾತ್ಮ ಹೇಳಿದ, ದೇವಿ ನಿನ್ನ ಮನಸ್ಸಿಗೆ ಬಂದ ಮೇಲೆ ನಿನ್ನ ಆಶೀರ್ವಾದ ಮಾಡೋದೆ, ನಡಿ ಆಶೀರ್ವಾದ ಮಾಡೋಣ. ಅಂದಿನ ದಿನದ ರಾತ್ರಿಯ ಸ್ವಪ್ನದಲ್ಲಿ ಪಾರ್ವತಿ ಪರಮೇಶ್ವರರು ಪ್ರಾಪ್ತರಾಗಿ ಆಶೀರ್ವಾದವನ್ನು ಮಾಡುತ್ತಾ ಹೇಳ್ತಿದ್ದಾರೆ, ಅಯ್ಯ ಮಹಾರಾಜ, ಯಾವ ಭಾಗ್ಯವನ್ನು ಪಡೆಯಲು ನೀನು ಹಾತೊರೆಯುತ್ತಿರುವೆಯೋ ಆ ಭಾಗ್ಯವನ್ನು ಪಡೆಯುವೆ, ಸಂದೇಹವನ್ನು ಬಿಡು. ಪರಮಾತ್ಮ ಹೇಳಿದ, ಅಯ್ಯ ನಾನು ವರದಾನವಾಗಿ ಒಂದು ಗಂಡು ಮಗುವನ್ನು ಕರುಣಿಸುತ್ತೇನೆ. ಜಗಜ್ಜನನಿಯಾದ ಪಾರ್ವತೀ ದೇವಿ ಹೇಳಿದಳಂತೆ, ವರದಾನವಾಗಿ ನಾನೊಂದು ಹೆಣ್ಣು ಮಗುವನ್ನು ನಿನಗೆ ಕರುಣಿಸುತ್ತೇನೆ. ಪ್ರಾತಃ ಕಾಲದಲ್ಲಿ ಮಹಾರಾಜ ಥಟ್ಟನೆ ಕಣ್ಣನ್ನು ಬಿಟ್ಟ, ತನ್ನ ಹೆಂಡತಿಯನ್ನು ಕುರಿತು ಹೇಳ್ತಿದ್ದಾನೆ, ದೇವಿ ನಾನಿಲ್ಲಿ ಮಲಗಿರೆ ಎನಗೊಂದು ಕನದಾಗೆ, ನಾನಿಲ್ಲಿ ಮಲಗಿರೆ ಸಾಧು ಶರಣರು ಆಗಮಿಸಿ ವರನೀಡಿದ, ನಾನಿಲ್ಲಿ ಮಲಗಿರೆ ದೇವಿ ನಾನಿಲ್ಲೊಂದು ಕನಸನ್ನು ಕಂಡೆ. ಆ ಕನಸು ಬಹುಚಂದವಾದ ಕನಸು. ಹೆಂಡತಿ ಹೇಳಿದ್ದು, ಏನು ಕನಸು ಕಂಡ್ರಿ? ನಾನು ಕಂಡ ಕನಸಿನಲ್ಲಿ ಸಾಧು ಶರಣರು ಬಂದು ನನಗೆ ಆಶೀರ್ವಾದ ಮಾಡದಂತಾಯಿತು. ಇದನ್ನ ಮಹನೀಯರು ಹೇಳ್ತಾರೆ ಸುಸ್ವಪ್ನ ಅಂತ. ರಾತ್ರಿ ಮಲಗುವಾಗ ದೇವರ ಸ್ಮರಣೆಯನ್ನು ಮಾಡಿ, ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡಿ, ಗುರು ಸ್ಮರಣೆಯನ್ನು ಮಾಡಿ ಮಲಗಿದರೆ ಒಳ್ಳೆ ಸ್ವಪ್ನಗಳೇ ಬೀಳುತ್ತೆ. ಬಹುಜನಗಳು ಮಲಗುವಾಗಲೇ ಲೋಕದ ವ್ಯವಹಾರಗಳನ್ನೆಲ್ಲ ಮನಸ್ಸಿನಲ್ಲಿ ಹಚ್ಚಿಕೊಂಡು ಮಲಗುತ್ತಾರೆ, ಅವರಿಗೆಲ್ಲ ಬರೀ ಅದೇ ಸ್ವಪ್ನವೇ ಬೀಳುತ್ತೆ ಅಂತಲೂ ಹೇಳ್ತಾರೆ. ಸ್ವಂತ ಅನುಭವವನ್ನು ಹೇಳುವುದಾದರೆ, ಮಲಗಬೇಕಾದರೆ ದೇವರ ಸ್ಮರಣೆ ಮಾಡಿ ಮಲಗಬೇಕು. ಆದರೆ ಯಾರ ಪಕ್ಕದಲ್ಲಿ ಮಲಗಿದರೂ ಚಿಂತೆ ಇಲ್ಲ, ಈ ಫುಟ್ಬಾಲ್ ಆಡೋರ ಪಕ್ಕದಲ್ಲಿ ಮಲಗಿದರೆ ಸ್ವಲ್ಪ ಕಷ್ಟ. ನನಗೊಂದು ದಿನ ರಾತ್ರಿ ಪರಸ್ಥಳದಲ್ಲಿ ಮಲಗಿರುವಾಗ ಹಿಂದ್ಗಡೆ ಪಕ್ಕದಲ್ಲೇ ಮಲಗಿದ್ದ ಒಬ್ಬ ಹುಡುಗ 2 ಗಂಟೆ ರಾತ್ರಿಯಲ್ಲೇ ಬಾಲ್ ಬಂತು ಬಾಲ್ ಬಂತು ಬಾಲ್ ಬಂತು ಅಂತಿದ್ದ. ಯಾರೋ ಹುಡುಗ ಏನೋ ಮಾತನಾಡ್ತಾನಲ್ಲ ಅಂತ ಎದ್ದು ಲೈಟ್ ಹಾಕಿ ನೋಡಿದ್ರೆ ಅವನು ಮಲಕೊಂಡೇ ಬಾಲ್ ಬಂತು ಅಂತಿದ್ದ. ಏನೋ ಹುಡುಗ ಮಾತನಾಡ್ತಾನೆ ಅಂತ ಲೈಟ್ ಆರಿಸಿ ಮಲಗಿದಾಗ ಆ ಮಲಕೊಂಡಿದ್ದವನು ನೀನು ಬಿಡು ನಾನು ಓದಿತೀನಿ ಅಂದ. ಆಗಲೇ ನನಗೆ ಅನುಮಾನವಾಯ್ತು ಇವನೇನೋ ಮಾಡ್ತಾನೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಬಿಡು 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 ಅಂತ ಜಾಡ್ಸೊದ್ದಿ ಗೋಲಂದ. ಆಗಲಿಂದ ಈ ಪಕ್ಕದಲ್ಲಿ ಮಲಗುವವರು ದೇವರ ಸ್ಮರಣೆ ಮಾಡಿ ಮಲಗದೆ ನನ್ನ ಗತಿ ಏನಪ್ಪಾ ಅಂತ ಯೋಚನೆ ಮಾಡುವಂತಾಗಿದೆ. ದೊಡ್ಡವರು ಅದಕ್ಕಾಗಿ ಹೇಳ್ತಾರೆ, ಮಲಗುವಾಗ ಹಿರಿಯರ ಸ್ಮರಣೆಯನ್ನು ಮಾಡಿ ಮಲಗಿದರೆ ಅದರಲ್ಲೇನು ತೊಂದರೆ ಇಲ್ಲ ಅಂತ. ಈಗ ಈ ರಾಜರಾಣಿಯರಿಬ್ಬರೂ ಸಹ ಸ್ವಪ್ನವನ್ನು ಕಂಡದ್ದನ್ನು ಹೇಳಿದ ಮೇಲೆ ಆ ಶಿವನ ಅನುಗ್ರಹ ನಮಗಾಗಿದೆ, ನಡಿ ಎಂಬುದಾಗಿ ಹಿಂತಿರುಗಿ ನಾಡಿಗೆ ಹಿಂತಿರುಗಿ ಬಂದಿದ್ದಾರೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಮಹಾರಾಣಿ ಗರ್ಭವತಿಯಾಗಿದ್ದಾಳೆ. ಮಾಸ 1 2 3 4 ತರ ನವ ಮಾಸಂಗಳು ಕಳೆಯೇ ಹರನವಲಿ ನೆಯಲಿ ಈ ಪರಿಗಳು ಸುಖ ಕಾಲವನು ತಾವು ಕಂಡು ಸಂತಸದಿ ತಳೆಜೆ. ಸ್ವಲ್ಪ ಕಾಲ ಕಳೆದಿದೆ, ಮಹಾರಾಣಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆದು ಅರಮನೆಯಲ್ಲಿ ಒಂದು ಗಂಡು ಮಗು ಪ್ರಾಪ್ತವಾಯಿತು. ಆನಂದ ಪರವಶನಾದ ಮಹಾರಾಜನು ನಾಡಿನ ಎಲ್ಲ ದೇಗುಲಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿಸಿ ಎಲ್ಲ ಕಲಾವಿದರನ್ನು ಕರೆಸಿದಂತ ಅವನಾಗಿ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡಿದ್ದಾನೆ. 12ನೇ ದಿನ ಆ ಮಗುವಿಗೆ ನಾಮಕರಣ. ನಗು ನಗುತನಲವಿಲ್ದ ಜಗಕ್ಕೆ ನಲ್ಮೆಯನು ಕೋರುವಾತ ನಲರಾಜ
ಆ ಗಂಡು ಮಗುವಿಗೆ ನಲರಾಜ ಎಂದು ಹೆಸರಿಟ್ಟರಂತೆ. ಮಹಾರಾಜನಿಗೆ ಸಂತೋಷವಾಯಿತು. ಮಹಾರಾಣಿಯ ಮನಸ್ಸಿನಲ್ಲಿ ಕೊರತೆ, ಅಯ್ಯೋ ಒಂದು ಹೆಣ್ಣು ಮಗುವಾಗಿದ್ದರೆ ಚೆನ್ನಾಗಿತ್ತಲ್ಲ ಅಂತ. ಜಗಜ್ಜನನಿಯಾದ ಪಾರ್ವತಿಯ ಅನುಗ್ರಹ ವಿಶೇಷದಿಂದ ಸ್ವಲ್ಪ ಕಾಲವಾಗುವುದರೊಳಗಾಗಿ ಮತ್ತೊಂದು ಹೆಣ್ಣು ಮಗು ಪ್ರಾಪ್ತವಾಗಿದೆ. ಆ ಹೆಣ್ಣು ಮಗುವೆ ನಮ್ಮ ಕಥಾನಾಯಕಿ. 12ನೆಯ ದಿನ ನಾಮಕರಣ ಶಾಸ್ತ್ರದಲ್ಲಿ ಪಕ್ಕದಲ್ಲಿದ್ದ ಹಿರಿಯರೊಬ್ಬರು ಹೇಳ್ತಾರಯ್ಯ, ನಲರಾಜನ ಸೋದರಿಯಾದ್ದರಿಂದ ಈಕೆಗೆ ನಲ್ಲ ತಂಗ, ಮಮತೆಯಲ್ಲಿ ಕಾಲ ಕಳೆಯುತ್ತಲಿ, ಬಹಳ ಪ್ರೀತಿಯಿಂದ ಕಾಲವನ್ನು ಕಳೆಯುತ್ತಿದ್ದಾರೆ. ಮಹಾರಾಜನಿಗೆ ಮಕ್ಕಳಲ್ಲದೆ ರಾಜ್ಯ ಕೋಶಾದಿಗಳು ಬೇಡ ಎನಿಸಿದೆ. ಒಂದು ದಿನ ರಾತ್ರಿ ತನ್ನೆರಡು ಮಕ್ಕಳನ್ನು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ನಿದ್ದೆ ಮಾಡುವಾಗ ಅಕ್ಕಪಕ್ಕದ ಕೆಲವು ಜನ ಸಣ್ಣ ಪುಟ್ಟ ಪಾಳ್ಯಗಾರರೆಲ್ಲರೂ ಒಂದಾಗಿ ಸೇರಿ ಮಧುರಾನಗರದ ಮೇಲೆ ಯುದ್ಧ, ಢಮುರಗವನ್ನು ಢಮ 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 ಢಮನೆ ನುಡಿಸಿದರು. ಕಹಳೆ ಭೋಮನೆ ಊದಿದೆ. ಸೇನಾಧಿಪತಿ ಓಡಿ ಬಂದು ಹೇಳಿದ, ಮಹಾರಾಜ ಯುದ್ಧ. ಮಲಗಿದ್ದ ಮಹಾರಾಜ ಎದ್ದ, ಯುದ್ಧ. ಮುದುಕನೆಂದರಿತು ಬಂದಿರುವ ಆ ಮೂರ್ಖರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಬರಗಿಂತಿರುವ ರಂಡ ದೇವತೆಗಳಿಗೆ ರಕ್ತದ ಊಟವನ್ನು ಮಾಡಿಸುತ್ತೇನೆ. ಬಾರಿಸೂರನ ಭೇರಿಯನ್ನ, ಮೊಳಗಿಸೂರನ ಕಹಳೆಯನ್ನ, ಮಹಾರಾಣಿ ಕಳುಹಿಸು ನನ್ನನ್ನ. ಮಹಾರಾಣಿ ಎದ್ದೋಡಿ ಬಂದಿದ್ದೆ. ಗಂಡನ ಕಂಠಕ್ಕೆ ಪುಷ್ಪಮಾಲೆಯನ್ನು ಹಾಕಿ ಕಿರೀಟವನ್ನಿಟ್ಟು ಕವಚವನ್ನು ತುಡಿಸಿ ಆರತಿಯನ್ನು ಬೆಳಗುವಾಗ 2 ಸುತ್ತಾಗಿ 3ನೆಯ ಸುತ್ತಿಗೆ ಕೈ ಜಾರಿ ತಟ್ಟೆ ಢಮ್ಮನೆ ಕೆಳಗೆ ಬಿದ್ದಿದೆ. ಆಗ ಮಹಾರಾಣಿ ಗಂಡನ ಮುಖವನ್ನೇ ನೋಡಿದಳು. ಮಹಾರಾಜ ಕೇಳಿದ, ಏನು ರಾಣಿ ಹಾಗೆ ನೋಡುತ್ತಿರುವೆ? ಎಂದು ಕೈ ಜಾರಿ ತಟ್ಟೆ ಕೆಳಗೆ ಬಿದ್ದದ್ದಿಲ್ಲ, ಇಂದೇಕೋ ನನ್ನ ಕೈ ಜಾರಿ ತಟ್ಟೆ ಕೆಳಗೆ ಬೀಳುತ್ತಿದೆ. ಸ್ವಾಮಿ, ಇಂದೊಂದು ದಿನ ಉಳಿದು ನಾಳೆ ಯುದ್ಧಕ್ಕೆ ಹೋದರಾಗದೆ. ಮಹಾರಾಜ ನಕ್ಕ. ಮಡದಿಯ ಮಾತನ್ನು ಕೇಳಿ ಮನೆಯಲ್ಲಿ ಕುಳಿತು ನಾಡಿಗಾಗಿ ತಮ್ಮ ರಕ್ತ ತರ್ಪಣವನ್ನು ಮಾಡುವ ಸಾವಿರಾರು ಮಂದಿ ಮಕ್ಕಳನ್ನ ಆ ಮಾರಿಗೆ ಬಲಿ ಕೊಡುವ ಮೂರ್ಖ ನಾನಲ್ಲ. ಕೇಳು ರಾಣಿ ಶೀಲವತಿ, ಯುದ್ಧದಲ್ಲಿ ಜಯವಾದರೆ ಜಯಲಕ್ಷ್ಮಿ ಸರಗೆ ಹಿಡಿದು ಎಳತರ್ತೇನೆ. ಒಂದು ವೇಳೆ ಅಲ್ಲಿಯೇ ಮರಣ ಪ್ರಾಪ್ತವಾದರೆ ವೀರ ಸ್ವರ್ಗದಲ್ಲಿ ನಿನಗಾಗಿ ಕಾದಿರುತ್ತೇನೆ. ಹರ ಹರ ಮಹಾದೇವಂತರ ರಂಗಕ್ಕೆ ನುಗ್ಗಿದ. ಕರದಿ ಕರಮಾಳ ಪಿಡಿದು ರಣದೊಳಗೆ ನುಗ್ಗಿದನು ರಣಧೀರ. ಎದುರಾದವರನ್ನು ಸದೆ ಬಡೆಯುತ್ತಲಿ ಪರಿ ಪರಿ ಪರಟನು ರಣಧೀರ. ಮಹಾದೇವ 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 ಮಹಾದೇವ. ಓಂ ನಮಃ ಶಿವಾಯ ನಮಃ ಶಿವಾಯ. ಕರದೊಳಗೆ ಕರವಾಳವನ್ನು ಹಿಡಿದು ರಣರಂಗದಲ್ಲಿ ನುಗ್ಗಿ ಎದುರಾದವರ ತಲೆಯನ್ನೆಲ್ಲ ಚೆಂಡಾಡುತ್ತಿದ್ದಾನೆ. ಕೆಲವು ಜನ ಮೋಸಗಾರರು ನೋಡಿದರು, ಈ ಮುದುಕ ನಮ್ಮನ್ನು ಮುಗಿಸಿಬಿಡ್ತಾನೆ, ಬನ್ನಿ ಎಂಬುದಾಗಿ ಹಿಂಬದಿಗೆ ಬಂದು ಆ ಮಹಾರಾಜನ ಬೆನ್ನಿಗೆ ಗುರಿಗಿಟ್ಟು 4 ಬಾಣಗಳನ್ನೆಳೆದು ಮಹಾರಾಜನ ಗರಿಯದಂತೆ ಢಮ ಢಮ ಢಮನೆ ಹೊಡೆದರಂತೆ. ಆ ಬಾಣಗಳು ಬೆನ್ನಿಂದ ತೂರಿ ಎದೆಯಿಂದ ಹೊರಗೆ ಬಂದಿದೆ. ಚೆಲ್ಲನ ರಕ್ತ ಹಾರಿದೆ. ಮಹಾರಾಜ ಹರ ಹರ ಮಹಾದೇವ ಶಂಭೋತ ನೆಲ ಕುರುಳಿದ. ವಿಚಿತ್ರವೆಂದರೆ ಆ ದಿನ ರಣರಂಗದಲ್ಲಿ ಇವರಿಗೆ ಜಯ. ಬಂದಿದ್ದ ಶಸ್ತ್ರುಗಳು ಹೆದರಿ ಓಡಿ ಹೋದರು. ಸೇನಾಧಿಪತಿ ಮಂತ್ರಿ ಹುಡುಕುತ್ತಾ ಬಂದಿದ್ದಾರೆ. ಮಹಾರಾಜ ಮಹಾರಾಜ. ಕೆಳಗೆ ಬಿದ್ದಿದ್ದ ಮಹಾರಾಜ ಮಂತ್ರಿ, ಸ್ವಲ್ಪ ಹತ್ತಿರ ಬಾ ಮಂತ್ರಿ. ಆತನನ್ನು ಕಂಡು, ಸ್ವಾಮಿ ಇದೇನು ನನ್ನಪ್ಪ, ಇದೇನು ನನ್ನೊಡೆಯ ನಿನ್ನ ಗತಿ. ಮಹಾರಾಜ ಹೇಳಿದ, ಮಂತ್ರಿ ವೀರನಾಗವತರಿಸಿದ ಮೇಲೆ ಎಂದಾದರೊಂದು ದಿನ ಈ ಸುದಿನವನ್ನು ನಾನು ಕಾಣಲೇಬೇಕಾಗಿತ್ತಲ್ಲವೇ? ಇಲ್ಲಿ ಬಾ ಮಂತ್ರಿ. ಯುದ್ಧದಲ್ಲಿ ಏನಾಯಿತು ಮೊದಲು ಹೇಳು. ಸ್ವಾಮಿ, ಯುದ್ಧರಂಗದಲ್ಲಿ ಜಯ ಜಯ. ಪರಮಾತ್ಮ, ನಿನ್ನ ಕರುಣೆಯಿಂದ ಶತ್ರುಗಳ ಹಾವಳಿಗೆ ನನ್ನ ಪ್ರಜೆಗಳು ಸಿಕ್ಕದಂತಾಯಿತಲ್ಲ. ಇಷ್ಟು ಸಾಕು ನನ್ನ ತಂದೆ, ಇಷ್ಟು ಸಾಕು. ಮಂತ್ರಿ ಮಂತ್ರಿ ಇನ್ನು ಸ್ವಲ್ಪ ನನ್ನ ಹತ್ತಿರ ಬಾ ಮಂತ್ರಿ. ಮಂತ್ರಿ ಹತ್ತಿರ ಬಂದು ಮಹಾರಾಜನನ್ನು ತನ್ನ ಎದೆಗೊರಗಿಸಿಕೊಂಡು ಕೇಳುತ್ತಿದ್ದಾನೆ, ಏನು ಸ್ವಾಮಿ
ಮಂತ್ರಿ, ನನಗೊಂದು ಮಾತನ್ನು ಕೊಟ್ಟರೆ ನಾನು ಸುಖವಾಗಿ ಪ್ರಾಣ ಬಿಟ್ಟು ಬಿಡ್ತೇನೆ. ಮಂತ್ರಿ, ಏಕೆ ಸ್ವಾಮಿ ಪ್ರಾಣ ಬಿಡುವ ಮಾತಾಡುತ್ತಿರುವ ಏಕಪ್ಪ? ಅಯ್ಯ, ನಾನಿನ್ನು ಬದುಕಿರುವುದಿಲ್ಲ ಎಂದು ತಿಳಿದು ಬಂದಿದೆ. ಒಂದು ಮಾತನ್ನು ಕೊಡು. ಏನೆಂದು ಮಾತು ಕೊಡಬೇಕು ಸ್ವಾಮಿ? ಏನಿಲ್ಲ, ನನ್ನ ಮಕ್ಕಳನ್ನು ಕಾಪಾಡುತ್ತೇನೆ ಎಂದು ನೀನು ಮಾತನ್ನು ಕೊಟ್ಟುಬಿಟ್ರೆ ನಾನು ಸುಖವಾಗಿ ಪ್ರಾಣ ಬಿಟ್ಟು ಬಿಡುತ್ತೇನೆ. ಮಂತ್ರಿ, ಅಯ್ಯ, ಮಹಾರಾಣಿ ಇಲ್ಲವೇ ಸ್ವಾಮಿ? ಇರಬಹುದಪ್ಪ, ಆದರೆ ಗಂಡ ಸತ್ತ ಎಂದ ಮೇಲೂ ಸಹ ಬದುಕಿರುವವಳಲ್ಲ ರಾಣಿ. ಮಂತ್ರಿ ಮಹಾರಾಜನ ಕೈ ಹಿಡಿದು ಕಣ್ಣಿಗೊತ್ತಿ ಹೇಳ್ತಾನೆ, ದೇವಾ, ನಾನು ಜೀವಂತನಾಗಿರುವ ಪರ್ಯಂತರವೂ ಸಹ ಆ ನಿನ್ನ ಮಕ್ಕಳನ್ನು ನನ್ನ ಪ್ರಾಣಕ್ಕಿಂತಲೂ ಅತಿಶಯವಾಗಿ ಕಾಪಾಡುತ್ತೇನೆ. ಇದು ಸತ್ಯ ಸತ್ಯ ಎಂದಾಗ ಮಹಾರಾಜ ಹರ ಹರ ಮಹಾದೇವ ಶಂಭೋ ಅಂತ ಪ್ರಾಣ ಬಿಟ್ಟ. ಮಂತ್ರಿ ಸಕಲ ಸೈನ್ಯದೊಡನೆ ಶೋಕಪೂರಿತನಾಗಿ ಅರಮನೆಗೆ ಹಿಂತಿರುಗಿದ. ಶೀಲವತಿ ರಾಣಿ ಕೇಳಿದ್ಲು, ಏನಾಯಿತು ತಾತ? ವೀರಾವೇಶದಿಂದ ಹೋರಾಡಿದ ಮಹಾರಾಜನ ಮೋಸಗಾರರು ಹಿಂಬದಿಯಿಂದ ಬಾಣ ಬಿಟ್ಟು ಕೊಂದರಮ್ಮ, ಕೊಂದರು. ಮಹಾರಾಣಿ ವಾರ್ತೆಯನ್ನು ಕೇಳಿ ಕುಸಿದು ಕೆಳಕ್ಕೆ ಢಮ್ಮನೆ ಬಿದ್ದಳು. ಎದ್ದ 2 ಮಕ್ಕಳನ್ನ ಮಂತ್ರಿ ಕೈಗೆ ಕೊಟ್ಟು ಹೇಳುತ್ತಿದ್ದಾಳೆ, ತಂದೆ ನೀನೇ, ತಾಯಿ ನೀನೇ, ಬಂಧು ಬಳಗ ಸಕಲ ನೀನೇ. ಅಮ್ಮ, ನೀನೆಲ್ಲಿಗೆ ಹೋಗ್ತೀಯಮ್ಮ? ನಾನಿನ್ನಿರಬಾರದು ತಾತ. ಪತಿವಿಹೀನಳಾಗಿ ಈ ಕ್ಷಿತಿಯೊಳಗೆ ಬಾಡಬಾರದು. ಹೆಣ್ಣು ಮಗುವಿಗೆ ಒಳ್ಳೆ ವರನನ್ನು ನೋಡಿ ಮದುವೆ ಮಾಡು, ಗಂಡು ಹುಡುಗನನ್ನ ವಿದ್ಯಾವಂತನನ್ನಾಗಿ ಮಾಡು, ಇಷ್ಟೇ ಎಂದು ಒಪ್ಪಿಸಿ ರಣರಂಗಕ್ಕೆ ಬಂದು ಪತಿಯ ದೇಹವರ ಚಿತೆಯಲ್ಲಿಟ್ಟು ಹರ ಹರ ಮಹಾದೇವ ಹಾರ್ಬಿಟ್ಟು. ಮಂತ್ರಿ ಆ 2 ಮಕ್ಕಳನ್ನು ತಬ್ಬಿಕೊಂಡು ನಗುತ್ತಾನೆ, ಶಿವನೇ, ಮಕ್ಕಳೇ ಇಲ್ಲದಿದ್ದ ನನಗೆ, ಸಂಸಾರವೇ ಇಲ್ಲದೆ ಏಕಾಂಗಿಯಾಗಿದ್ದ ನನಗೆ ಒಂದು ಸಂಸಾರವನ್ನು ನೀನು ಗಂಟು ಹಾಕಿದೆಯಾ? ನನ್ನ ಒಡೆಯನಿಗೆ ಕೊಟ್ಟ ಮಾತಿನಂತೆ ಈ ಮಕ್ಕಳನ್ನು ಬೆಳೆಸುತ್ತೇನೆ ಎಂಬುದಾಗಿ ಹೇಳಿ ಬಹು ಪ್ರೀತಿಯಿಂದ ಅರಮನೆಯಲ್ಲೇ ಈ ಮಕ್ಕಳನ್ನು ಬೆಳೆಸ್ತಿದ್ದಾನಂತೆ. ಆ ಮಕ್ಕಳು ಯಾವ ವಿಧವಾದ ಕೊರತೆ ಇಲ್ಲದೆ ಬೆಳೆಯುತ್ತಾ ಇದ್ದಾರಂತೆ. ದಿನ 1, 2, 3, 4 ತೆರದೊಳಗೆ ಕಳೆಯಿತಾಗ ವಾರ, ವಾರ 1, 2, 3, 4 ತೆರ ಕಳೆಯಿತಾಗ ಮಾಸ, ಮಾಸ 1, 2 ವರುಷ 1, 2 ತೆರದಿ ಕಳೆಯಿತ ಕಾಲ. ಕಾಲ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡುತ್ತಾ ವಿದ್ಯಾವಂತರಾಗಿ ಬೆಳೆಯುತ್ತಿರುವಾಗ ನಲರಾಜನು ಪ್ರಾಪ್ತ ವಯಸ್ಕನಾದ. ಆ ನಲರಾಜನಿಗೆ ವಿವಾಹವಾಗಿದೆ, ರಾಜ್ಯಾಭಿಷೇಕವಾಗಿದೆ. ನಲರಾಜ ಒಂದು ಸಲ ಹುಡುಕಾಡಿ ಬಂದು ಮಂತ್ರಿಯನ್ನು ಕೇಳಿದ, ತಾತ ನಿನ್ನೊಂದು ಮಾತು ಕೇಳಬೇಕಲ್ಲ. ಏನಪ್ಪ? ಚಿತೆಯನೇರಿದ ಶೀಲವತಿಯು ಎನ್ನಮ್ಮ ಸುತರಿಗಾಗೇನರುಹಿದಳು ತಾತ. ಮಕ್ಕಳಿಗಾಗಿ ಏನು ಹೇಳಿದ್ಲು ತಾತ? ಮಂತ್ರಿ ಹೇಳ್ತಿದ್ದಾನಪ್ಪ, ಏನೂ ಇಲ್ಲ, ಹೇಳಿದ್ದು ಇಷ್ಟೇ, ಹೆಣ್ಣು ಮಗುವಿಗೆ ಒಳ್ಳೆ ವರನನ್ನು ನೋಡಿ ಮದುವೆ ಮಾಡಬೇಕೆಂತಲೂ ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕು ಎಂತಲೂ ಹೇಳಿದ್ದಾರಯ್ಯ. ಹಾಗಂದಾಗ ಈ ನಲರಾಜ ಹೇಳ್ತಾನೆ, ತಾತ ನಿನ್ನ ಆಶೀರ್ವಾದದಿಂದ ನಾನು 2 ಅಕ್ಷರವನ್ನು ಕಲಿತೆ, ಹೋಗು ತಾತ, ಒಳ್ಳೆ ವರನನ್ನು ನೋಡಿ ನೀನೇ ಮದುವೆ ಮಾಡಿಬಿಡು. ಮಂತ್ರಿ ಹೊರಟ ದೇಶ ದೇಶಗಳನ್ನು ಸುತ್ತಾಡಿದ. ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ಬಾಳವ, ಸಿಂಧು, ಕುರುಗ, ಸೌರಾಷ್ಟ್ರ, ಗುರುಜರ, ಭರತ, ಶಿಳಿ ಮೊದಲಾಗಿರುವ 56 ದೇಶ, ಎಲ್ಲ ದೇಶಗಳನ್ನು ಸುತ್ತಾಡಿ ಕೊನೆಗೆ ಕಳಿಂಗ ದೇಶದ ವಿಜಯೇಂದ್ರ ಭೂಪ ಎಂಬ ರಾಜಕುಮಾರನನ್ನು ಗೊತ್ತು ಮಾಡಿ ಮದುವೆ. 8 ದಿವಸಗಳ ಕಾಲ ಮದುವೆ, ರಾಜರ ಮನೆಯ ಮದುವೆ. ಆ ಗಂಡು ಹೆಣ್ಣುಗಳು ಕುಳಿತಿದ್ದರೆ ಅಣ್ಣನಿಗೆ ನೋಡುವುದೇ ಒಂದು ಸಂಭ್ರಮ. ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರ್ತಾ ಬರ್ತಾ ಹೋಗ್ತಾ ತಂಗಿಯನ್ನೇ ನೋಡ್ತಾ, ತಾತ. ಮಂತ್ರಿ ಬಂದು, ಏನಪ್ಪ ತಾತ, ನನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡು ತಾತ. ಹೌದಯ್ಯ, ಚೆನ್ನಾಗಿದ್ದಾಳೆ. ಪುನಃ ಆ ಕಡೆ ಹೋಗಿ ಬರೋದು, ತಾತ ಏನಪ್ಪ ನನ್ನ ತಂಗಿ ಗಂಡ ಎಷ್ಟು ಚೆನ್ನಾಗಿದ್ದಾರೆ ನೋಡು ತಾತ. ಹೌದಯ್ಯ, ಬಹಳ ಚೆನ್ನಾಗಿದ್ದಾರೆ. ಪುನಃ ಎಲ್ಲೋ ಹೋಗಿ ಬಂದ, ತಾತ ಏನಪ್ಪ ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡು ತಾತ. ಆ ಮಂತ್ರಿಗೆ ಸಿಟ್ಟು ಬಂತು, ಎಷ್ಟು ಸಲ ಹೇಳ್ತೀಯ ಮಹಾರಾಜ, ಇಬ್ರು ಚೆನ್ನಾಗಿದ್ದಾರೆ. ತಾತ ಬಳುವಳಿಯಾಗಿ ಏನೇನು ಕೊಟ್ಟಿದ್ದೀಯ ತಾತ? ಅಯ್ಯ, ಲೋಕದಲ್ಲಿ ಒಬ್ಬ ಹೆಣ್ಣಿಗೆ ಕೊಡಬಹುದಾಗಿರುವ ಬಳುವಳಿಗಳ ಲೆಕ್ಕವನ್ನು ಹಾಕಿ ಅದಕ್ಕೆ 10ರಷ್ಟು ಕೊಟ್ಟಿದ್ದೇನೆ, ಇನ್ನೇನಪ್ಪ. ತಾತ ನನ್ನ ಮನಸ್ಸಿನ ದುಃಖವೆಂದರೆ ನನ್ನ ತಂಗಿ ನಮ್ಮಮ್ಮ ಇದ್ದಿದ್ರೆ ಏನೇನು ಕೊಡ್ತಿದ್ಲೋ ಅಂತ ಅನ್ಕೋಬಾರದು ತಾತ, ಅಷ್ಟೇ.
ಅಯ್ಯ ಹಾಗೆ ಅನ್ಕೊಳ್ಳಲ್ಲಪ್ಪ, ನಿನ್ನ ಇಚ್ಛೆ ಏನಿದೆ ಹೇಳು. ನಮ್ಮ ಭಂಡಾರದಲ್ಲಿ ಬಂಗಾರ ಎಷ್ಟಿದೆ ತಾತ? ಭಂಡಾರದಲ್ಲಿ ಬಂಗಾರ 8 ಒಂಟೆಗಳು ಹೊರುವಷ್ಟಿದೆಯಪ್ಪ. ತಾತ, ಆ 8 ಒಂಟೆಗಳು ಹೊರುವಷ್ಟು ಬಂಗಾರವನ್ನು ನನ್ನ ತಂಗಿ ಜೊತೆಯಲ್ಲಿ ಕಳಿಸಿಬಿಡು ತಾತ. ಯಾಕಪ್ಪ ಮಹಾರಾಜ ಅಷ್ಟೊಂದು? ನನ್ನ ತಂಗಿ ಎಂದು ದುಃಖವನ್ನು ಅನುಭವಿಸಬಾರದು ತಾತ, ಸುಖವಾಗಿರಬೇಕು. ಮಂತ್ರಿ ಅಂತ ನಿನ್ನಂತ ಅಣ್ಣನಿದ್ದರೆ ಯಾವ ತಂಗಿ ದುಃಖ ಪಡ್ತಾಳಪ್ಪ? ಯಾರಲ್ಲಿ ಸೇವಕರೇ ಭಂಡಾರದಲ್ಲಿರಬಹುದಾಗಿರತಕ್ಕಂಥ ಆ ಬಂಗಾರವನ್ನೆಲ್ಲ ಒಂಟೆಗಳ ಮೇಲೆ ತುಂಬಿ ತಂಗ ಹೋಗುವ ಸಮಯದಲ್ಲಿ ಆಕೆಯ ಜೊತೆಯಲ್ಲೇ ಕಳುಹಿಸಿಕೊಡಿ. ಗಂಡನ ಮನೆಗೆ ಹೋಗುವ ಕಾಲ ಬಂದಿದೆ. ನಲ್ಲತಂಗ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಅಣ್ಣ ಹೇಳಿದಮ್ಮ, ನಾನು ನಿನ್ನನ್ನೇನು ಕೇಳುವುದಿಲ್ಲ, ಒಂದೇ ಒಂದು ಮಾತು. ಹುಟ್ಟಿದ ಮನೆ ಕೀರ್ತಿ, ಪಾದ ಮೆಟ್ಟಿದ ಮನೆ ಕೀರ್ತಿ, ಕೆಡದಂದದಲ್ಲಿ ಕಾಯೇ ತಾಯೇ. ಹುಟ್ಟಿದ ಮನೆಯ ಕೀರ್ತಿಯು ನೀನು ಯಾವ ಮನೆಯಲ್ಲಿ ಪಾದವನ್ನಿಟ್ಟು ಹೋಗ್ತೀಯೋ ಆ ಮನೆಯ ಕೀರ್ತಿ ಕೆಡದಂತೆ ಮಾಡಮ್ಮ. ಅಲ್ಲಿ ನೋಡು ತಾಯಿ, ತಾತ ಇದ್ದಾನೆ, ಆ ತಾತನಿಗೆ ನಮಸ್ಕಾರ ಮಾಡಮ್ಮ. ಈಕೆ ತಾತ ಮುದುಕನು ನಲ್ಲತಂಗಾದೇವಿಯನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು, ಅಮ್ಮ ನಿಮ್ಮಣ್ಣ ರಾಜ ನಿನಗೆ ಬೇಕಾದಷ್ಟನ್ನು ಕೊಟ್ಟ, ನಾನೊಂದು 4 ಮಾತುಗಳನ್ನು ಹೇಳ್ತೇನೆ, ನೆನಪಿಟ್ಟುಕೊಮ್ಮ. ಹೇಳು ತಾತ. ನೆರೆಹೊರೆಯರನ್ನು ಕಂಡು ನಾನು ಹಿರಿಯವಳೆಂದು ಹಿರಿ ಹಿಗ್ಗಿ ಮೆರೆಯಬೇಡ ತಂಗಿ, ನಡುಬಾಗಿಲಲ್ಲಿ ನಿಂತು ಹೆಬ್ಬೆರಳಿನಿಂದ ನೆಲ ಕೆರೆಯುತ್ತ ಅನ್ಯರನ್ನು ನೋಡಬೇಡ ತಂಗಿ, ನಡು ನೆತ್ತಿರವಿಗೆ ತೋರಿಸುತ್ತ ರಭಸದಲ್ಲಿ ಸಂಚರಿಸಲಿ ಬೇಡ ತಂಗಿ, ದೇವರ ದೀವಿಗೆಯ ಹುಂಕರಿಸಿ ನಂದಿಸಲಿ ಬೇಡ ತಂಗಿ, ಅತ್ತೆಯ ಸೇವೆ ಅತಿಶಯದಲ್ಲಿ ಮಾಡಿ ನಿತ್ಯ ಮುತ್ತೈದೆ ನೀನಾಗು, ಮಾವನ ಸೇವೆ ಭಾವದಿಂದಲಿ ಮಾಡಿ ದೇವನಾರಿ ನೀನಾಗು, ಪತಿಯ ಸೇವೆ ಭಕುತಿಯಿಲ್ದ ಮಾಡಿ ಸತಿ ಸಾವಿತ್ರಿ ನೀನಾಗು ಮಗಳೇ ಬಾಳಮ್ಮ ಸುಖದಿ. ನಮ್ಮ ನಾಡಿನಲ್ಲಿ ಗಂಡನ ಮನೆಗೆ ಹೋಗಬಹುದಾದ ಹೆಣ್ಣಿಗೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತು ಹೀಗೆ, ಅಮ್ಮ ಎಚ್ಚರಿಕೆ, ಗಂಡನೇ ದೇವರು, ಅತ್ತೆಯೇ ತಾಯಿ, ಮಾವನೇ ತಂದೆ, ಎಚ್ಚರಿಕೆ ಎಚ್ಚರಿಕೆ ಎಂದು ಹೇಳುತ್ತಿದ್ದರು. ಈಗಿನ ಕಾಲದಲ್ಲಿ ಕೆಲವು ಕಡೆಗಳಲ್ಲಿ ಬೇರೆ ರೀತಿ ಹೇಳಿಕೊಡ್ತಾರೆ. ಹುಷಾರು ಹುಷಾರು, ನಿನ್ನ ಗಂಡ ನಿನ್ನ ಕೈನಲ್ಲಿರಲಿ ಹುಷಾರು, ಅವನು ಕೂತ್ಕೋ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ ನಿಂತ್ಕೋಬೇಕು, ಹಾಗೆ ಅಂತ ಹೇಳಿ ಕಳುಹಿಸಿದರೆ ಆಕೆ ಹೋದ ಮನೆ ಇನ್ನೆಷ್ಟು ಚೆನ್ನಾಗಿ ಬೆಳಗೀತು. ಇಲ್ಲಿ ನಲ್ಲತಂಗಾದೇವಿ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿ ಹೊರಟಿದ್ದಾಳೆ. ತನ್ನ ಗಂಡನ ರಾಜ್ಯಕ್ಕೆ ಬಂದ ಕೂಡಲೇ ಅವರೆಲ್ಲರೂ ಜಯಕಾರವನ್ನು ಮಾಡುತ್ತಿದ್ದಾರೆ. ಜಯವಾಗಲಿ ನಮ್ಮ ರಾಣಿಗೆ, ಜಯವಾಗಲಿ ನಮ್ಮ ರಾಣಿಗೆ, ಶುಭವನ್ನು ಕೋರುತ್ತ ನಲವನ್ನು ನೀಡುತ್ತ ಹರನಲ್ಲಿ ಮೇಗಿಲ್ದ ಬಾಳು ಬೀಗಿಗೆ, ಜಯವಾಗಲಿ ನಮ್ಮ ರಾಣಿಗೆ. ಎಲ್ಲರೂ ಜಯಕಾರವನ್ನು ಕೋರುತ್ತಿದ್ದರೆ ಮಹಾನುಭಾವಳಾಗಿರತಕ್ಕಂಥ ನಲ್ಲತಂಗಾದೇವಿ ತನ್ನ ಗಂಡನ ರಾಜ್ಯವನ್ನು ನೋಡಿ ಅಲ್ಲಿನ ಮಂತ್ರಿಯನ್ನು ಕರೆದು, ಮಂತ್ರಿಗಳೇ, ನನ್ನ ಗಂಡನ ರಾಜ್ಯದಲ್ಲಿ ಅಲ್ಲಲ್ಲಿ ದೇಗುಲಗಳು, ಮಠಗಳು, ಛತ್ರಗಳು ನಿರ್ಮಾಣವಾಗಬೇಕು, ಕಡಿಮೆ ಇದ್ದಂತಿದೆಯಲ್ಲ. ಆಗ ಆತ ಹೇಳಿದಮ್ಮ, ಅದೆಲ್ಲ ನಿರ್ಮಾಣವಾಗಬೇಕಾದ್ರೆ ಅಪಾರವಾದ ದ್ರವ್ಯ ಬೇಕಲ್ಲಮ್ಮ. ಅಷ್ಟೇ ತಾನೇ? ಆ ಅಪಾರವಾದ ದ್ರವ್ಯಕ್ಕಾಗಿ ನೀವು ಯಾರು ಯೋಚನೆ ಮಾಡಬೇಡಿ. ನನ್ನ ಅಣ್ಣ ನನಗೆ 8 ಒಂಟೆಗಳು ಹೊರುವಷ್ಟು ಬಂಗಾರ ಕೊಟ್ಟಿದ್ದಾನೆ, ಅಷ್ಟನ್ನು ವೆಚ್ಚ ಮಾಡಿ ಎಂದು ತನಗೆ ಬಳುವಳಿಯಾಗಿ ಬಂದಿದ್ದಂಥ ಅಪಾರವಾದ ಐಶ್ವರ್ಯವನ್ನು ವೆಚ್ಚ ಮಾಡಿ ನಾಡಿಗೆ ಹಿತವನ್ನು ಕೋರುತ್ತಿದ್ದಾಳೆ. ಈ ಭಾಗ್ಯಲಕ್ಷ್ಮಿಯು ಕಾಲಿಟ್ಟೊಡನೆ ಹಾಲುಕ್ಕಿದಂತೆ ಉಕ್ಕಿದ ಸಂಪದ, ನಾಡೆಲ್ಲ ಸುಖವಾಗಿದೆ. ಬಡವರ ಮನೆ ಮುಂದೆ ಎಲ್ಲ ಬಂಗಾರದ ತೋರಣಗಳು ನೇತಾಡಲಾರಂಭಿಸಿದೆ. ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ನಲ್ಲತಂಗಾದೇವಿ ಮಕ್ಕಳ ತಾಯಿಯಾಗಿದ್ದಾಳೆ. 1, 2, 3, 4, 5, 6, 7 ಜನ ಮಕ್ಕಳ ತಾಯಿಯಾಗಿದ್ದಾಳೆ. ಒಂದು ದಿನ ಅರಮನೆಯ ಮೇಲೆ ಕುಳಿತು ತನ್ನ ನಾಡನ್ನೆಲ್ಲ ಹೀಗೆ ನೋಡುವಾಗ, ಎಲ್ಲಿ ನೋಡಿದರಲ್ಲಿ ಯಾಗಯಜ್ಞ ಹವನ ಹೋಮಾದಿಗಳು, ಎಲ್ಲಿ ನೋಡಿದರಲ್ಲಿ ಗುಡಿಗೋಪುರಗಳು, ಘಂಟಾನಾದಗಳು, ಮುನಿವರರೆಲ್ಲರೂ ಸಂಚರಿಸುವ ಕಾಲ, ಸುಭಿಕ್ಷೆಯಿಂದ ಕೂಡಿದ ನಾಡನ್ನು ನೋಡಿ
ಈಕೆಯ ಮನಸ್ಸಲ್ಲಿ ಅಂದುಕೊಂಡ್ಲಂತೆ, ನಾನು ಬರುವ ಮೊದಲು ಈ ನಾಡು ಹೀಗಿರಲಿಲ್ಲ, ನಾನು ಬಂದ ಮೇಲೆ ಈ ನಾಡು ಹೀಗಾಗಿದೆ ಅಂದ ಮೇಲೆ ಈ ನನ್ನ ಗಂಡನ ರಾಜನ ಸಕಲ ಸೌಭಾಗ್ಯಕ್ಕೆ, ಈ ರಾಜ್ಯದ ಸಕಲ ಸೌಭಾಗ್ಯಕ್ಕೆ ನಾನೇ ಕಾರಣ. ಕೈಲಾಸವಾಸನಾದ ಹರನ ಮನಸ್ಸಿನಲ್ಲಿ ನೋವಾಯಿತಂತೆ. ನಲ್ಲತಂಗ, ನಿನ್ನ ಮನಸ್ಸಿನಲ್ಲಿಯೂ ಈ ರೀತಿಯಾದ ಅಹಂಕಾರ ಪ್ರಾಪ್ತವಾಯಿತೆ ಅಮ್ಮ. ಹಾಗಾದರೆ ನಿನ್ನ ನಾಡನ್ನು ನೀನೇ ಕಾಪಾಡು ಎಂದು ಪರಮೇಶ್ವರ ಕೈ ತೊರೆದ. ಹರ ಮುನಿದ, ಶಿವನು ಮುನಿದ. ಶಿವನು ಮುನಿದೊಡನೆ ಸುರಿಯುವ ಮಳೆ ನಿಂತು ಹೋಯಿತು. ಮಳೆ ನಿಂತು ಹೋಯಿತು, ಬೆಳೆ ನಿಂತು ಹೋಯಿತು. ಬೆಳೆಯಿಲ್ಲದೆ ನಾಡಿನಲ್ಲಿ ಕ್ಷಾಮ ಬಂದಿದೆ. 1, 2, 3, 4, 5, 6, 7 ವರ್ಷಗಳ ಕಾಲ ಕ್ಷಾಮ. ಜನಗಳೆಲ್ಲರೂ ಅನ್ನ 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 ಎಂದು ಅಲಿಯುತ್ತಾ ಒಂದು ದಿನ ಅರಮನೆಯ ಉಪ್ಪರಿಕೆಯಲ್ಲಿ ನಿಂತಿರುವ ರಾಜರಾಣಿಯರ ಮುಂದೆ ಬೇಡಿಕೆಯನ್ನು ಕೊಡುತ್ತಾ ಹೇಳುತ್ತಿದ್ದಾರೆ, ಸ್ವಾಮಿ ಅನ್ನ ಅನ್ನ. ನಾವಾರು ಭಿಕ್ಷಕರಲ್ಲ ಸ್ವಾಮಿ, ಹಿಡಿ ಹೊನ್ನನ್ನು ಕೊಟ್ಟರೂ ಹಿಡಿ ಧಾನ್ಯವನ್ನು ಕೊಡುವರಿಲ್ಲ ಈ ನಾಡಿನಲ್ಲಿ. ಕೆರೆ ಕೊಳಗಳೆಲ್ಲ ನೀರು ಬತ್ತಿ ಕುಡಿಯುವ ನೀರಿಗಾಗಿ 10 ಮೈಲಿಗಳು ಸುತ್ತಾಡಬೇಕಾದ ಪರಿಸ್ಥಿತಿ. ನಮ್ಮ ಕಣ್ಣೆದುರಿಗೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ಬೆಳೆಸಿದ ಪ್ರಾಣಿಗಳೆಲ್ಲ ಬಿದ್ದು ಸಾಯುತ್ತಿದ್ದರೆ ನೋಡಲಾರವು. ದೇವಾ ಅನ್ನ. ಮಹಾರಾಜ ಮಂತ್ರಿಯನ್ನು ಕೇಳಿದ ಮಂತ್ರಿ, ನನ್ನ ಪ್ರಜೆಗಳಿಗಾಗಿ ಏನು ಮಾಡಿದ್ದೀಯಪ್ಪ? ಮಂತ್ರಿ ಹೇಳಿದ, ಸ್ವಾಮಿ, ಹೊರದೇಶದಿಂದೆಲ್ಲ ದವಸ ಧಾನ್ಯ ತರಿಸ್ತಿದ್ದೇನೆ, ಆದರೂ ಸಹ ಈ ಬರಗಾಲವನ್ನು ತುಂಬಲಾಗಲಿಲ್ಲ ಸ್ವಾಮಿ. ಅಯ್ಯ, ಅರಮನೆಯಲ್ಲಿ ಎಷ್ಟಿದೆ ದವಸ? ಅರಮನೆಯಲ್ಲಿ ವಾಸ ಮಾಡುವವರಿಗೆ 1 ತಿಂಗಳಿಗಾಗುವಷ್ಟಿದೆ ದವಸ. ಹಾಗಾದ್ರೆ ಕೊಟ್ಟು ಬಿಡೋದನ್ನ, ನಾಡಿನ ಜನಗಳಿಗೆ ಹಂಚಿಬಿಡೋದನ್ನ. ಮಂತ್ರಿ ನಗುತ್ತಾನೆ, ಸ್ವಾಮಿ, 100 ಜನರ ಆಹಾರವನ್ನ 1000 ಮಂದಿಗೆ ಹಂಚಿದರೆ ಯಾರಿಗೇನು ಉಪಯೋಗವಿಲ್ಲ. ಆದರೂ ನಿಮ್ಮಿಚ್ಛೆಯಂತೆ ಯಾರಲ್ಲಿ ಪಥಾಯದ ಬಾಗಿಲನ್ನು ತೆರೆಯಿರಿ, ಕೊಡಿ ದವಸ ಧಾನ್ಯಗಳನ್ನ. ನನಗೆ ತನಗೆ ನನಗೆ ತನಗೆ ಎಂದು ನುಗ್ಗಿ ಈ ಜನಗಳು ಕಿತ್ತಾಡುವುದರೊಳಗಾಗಿ ಚೀಲ ಹರಿದು ಕಾಳುಗಳೆಲ್ಲ ಮಣ್ಣೊಳಗೆ ಮಣ್ಣಾಗಿ ಹೋಗಿದೆ. ಮತ್ತೆ ಜನರ ಮುಂದೆ ಅಯ್ಯಾ ಅರಸ ಅನ್ನ. ಮಹಾರಾಜ ಕಣ್ಣೀರು ಸುರಿಸುತ್ತಾ ತಲೆ ತಗ್ಗಿಸಿದ. ಅಷ್ಟರಲ್ಲೊಂದು ಹೆಣ್ಣು ಒಂದು ಮಗುವನ್ನೆತ್ಕೊಂಡ್ ಬಂದಿದ್ದೆ. ನಲ್ಲತಂಗಾದೇವಿಗೆ ತೋರಿಸಿ ಹೇಳ್ತಾಳಮ್ಮ, ಮಹಾರಾಣಿ ನೋಡು ತಾಯಿ, ಈ ಬರಗಾಲದಲ್ಲಿಯೂ ಶಿವ ಕೊಟ್ಟಿದ್ದಾನೆ ನನಗೊಂದು ಮಗುವನ್ನು. ಕುಡಿಸಲು ಎದೆಯೊಳಗೆ ಪಾಲಿಲ್ಲ, ಬದುಕಿರಲು ತನುವಿನಲ್ಲಿ ಬಲವಿಲ್ಲ. ಅಮ್ಮ ಏನ್ ಮಾಡೋದಮ್ಮ, ಈ ಮಗು ಕುಡಿಸೋಕ್ ಹಾಲಿಲ್ಲ, ನಾನ್ ಬದುಕಿರೋಣ ಅಂದ್ರೆ ಬಲವಿಲ್ಲ, ಈ ಮಗುನ್ ಬಿಟ್ಟು ಸಾಯೋಕ್ಕೂ ಮನಸ್ಸಿಲ್ಲ, ಏನ್ ಮಾಡ್ಲಮ್ಮ? ನಲ್ಲತಂಗ ಕಣ್ಣನ್ನು ಮುಚ್ಚಿ, ಏನು ಬಂತಪ್ಪ ಗ್ರಹಚಾರ ನಮ್ಮ ನಾಡಿಗೆ ಅಂದ್ಲು. ಅಲ್ಲಿ ಪಕ್ಕದಲ್ಲಿ ಕೂತಿದ್ದೊಬ್ಬ ಮುದುಕ ಆ ಬರಗಾಲದಲ್ಲಿ ಬೆಂದವನೇನು ಮಾಡದ ಎದ್ದು ಚೀರಿದ, ಹೌದು ಬಂತು ಬರಗಾಲ. 1000 ವರ್ಷಗಳ ಕಾಲದಿಂದ ಸುಖವಾಗಿದ್ದ ಈ ನಮ್ಮ ನಾಡು ಎಂದು ನೀನು ಕಾಲಿಟ್ಟಿಯೋ ಅಂದಿಗೆ ಬಂತಮ್ಮ ಬರಗಾಲ. ನಲ್ಲತಂಗ ಹೃದಯಕ್ಕೆ ಕಾದ ಸಲಾಕಿಯನ್ನು ತಿವಿದಂತಾಯಿತು. ನನ್ನಿಂದಲೇ ಈ ನಾಡಿಗೆ ಬರಗಾಲವೇ ತಾತ? ನೀವೆಲ್ಲರೂ ಹಾಗೆ ಭಾವಿಸುವುದಾದರೆ ಇದು ಪರಮೇಶ್ವರನ ಪಾದ ಸಾಕ್ಷಿಯಾಗಿ ನಾಳೆ ಬೆಳಗಾಗುವುದರೊಳಗಾಗಿ ನಾನು ಈ ಅರಮನೆಯನ್ನು ಬಿಟ್ಟು ಕಾಡು ಪಾಲಾಗ್ತೇನೆ. ಪಕ್ಕದಲ್ಲಿದ್ದ ಗಂಡ ಹೇಳಿದ, ಏನು ನಲ್ಲತಂಗ, ತಲೆ ಕೆಟ್ಟ ಮುದುಕನಾಡಿದ ಮಾತಿಗಾಗಿ ನೀನು ನಾಡನ್ನೇ ಬಿಟ್ಟು ಹೋಗ್ತೀಯ? ಸ್ವಾಮಿ, ಈ ನಾಡಿನ ಜನಗಳಿಗೆ ಬೇಡವಾದ ಮೇಲೆ ನಾನಿರಬಾರದು, ದಯಮಾಡಿ ನನ್ನನ್ನು ಕಳಿಸ್ರಿ. ಗಂಡ ಹೇಳಿದ, ತಂಗ ನೀನಿಲ್ಲದೆ ನನ್ನಿಂದಲೂ ಇರೋಕ್ಕಾಗಲ್ಲ ಕಣೆ, ನಡಿ ನಡಿ, ನಾನು ನಿನ್ನ ಸಂಗಡ ಬಂದು ಬಿಡ್ತೇನೆ. ನಾಡಿನ ಪ್ರಜೆಗಳೇ, ನಾಳಿನಿಂದ ನೀವೇ ರಾಜರಪ್ಪ, ನಿಮಗಾರು ರಾಜರಿಲ್ಲ ಎಂದು ಹೇಳಿ ಮಾರನೆಯ ದಿನ ഇരുಳಿನಲ್ಲಿ ಬೆಳಗಾಗುವುದಕ್ಕೆ ಮುಂಚಿತವಾಗಿ 7 ಜನ ಮಕ್ಕಳನ್ನು ಕರೆದುಕೊಂಡು ನಲ್ಲತಂಗ ಸಹಿತ ವಿಜಯೇಂದ್ರ ಭೂಪ ಕಾಡಿಗೆ ಬಂದ. ಏನು ವಿಚಿತ್ರ, ಏನು ವಿಚಿತ್ರವೋ ಇದು, ಏನು ವಿಚಿತ್ರವೋ, ಹರನ ಚಿತ್ರದಾಟ ನೋಡಲಿದು ಏನು ವಿಚಿತ್ರವೋ. ಬಹಳ ವಿಚಿತ್ರ. 2-3 ದಿವಸವಾಯಿತು ಅನ್ನಾಹಾರಗಳಿಲ್ಲದೆ ಕಂಗೆಟ್ಟ ಮಕ್ಕಳು. ಅಪ್ಪ ಹಸಿವಾಗುತ್ತಿದೆಯಪ್ಪ,
ವಿಜಯೇಂದ್ರ ಭೂಪ ಕಾಡಿನಲ್ಲಿ ಅಲಿಯುತ್ತಿದ್ದಾನೆ. ದಿನವೊಂದು, ವಾರವೊಂದು, ಒಂದು ದಿನವಾಯಿತು, ಒಂದು ವಾರವಾಯಿತು. ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ಗಡ್ಡ ಮೀಸೆಗಳು ಬೆಳೆದು ಹುಚ್ಚನಂತಾದ. ನಲ್ಲತಂಗಾದೇವಿಯ ಸೀರೆಯಲ್ಲಿ 100 ಗಂಟುಗಳಾಯಿತು. ಹೊಟ್ಟೆಗಿಲ್ಲದ ಮಕ್ಕಳು ಜಾರಿ ಬೀಳಿದು ತಲೆ ಹೊಡೆದು ರಕ್ತ ಸುರಿಯಲಾರಂಭವಾಯಿತು. ಆದರೂ ಹೊತ್ತು ಹಾಗೆಯೇ ಬರುತ್ತಿದ್ದಾನೆ. ಒಂದು ದಿನ ಬಹುದೂರ ಸಾಗಿದ ನಲ್ಲತಂಗ ಕಂಗೆಟ್ಟು ಒಂದು ಕಲ್ಲನ್ನು ಎಡವಿ ಢಮ್ಮನೆ ಬಿದ್ದು ಬಿಟ್ಲು. ವಿಜಯೇಂದ್ರ ಭೂಪ ತಿರುಗಿ ನೋಡಿದಾಗ ಕೈ ಸನ್ನೆಯಲ್ಲಿ ಹತ್ತಿರಕ್ಕೆ ಕರೆದಳಂತೆ. ಬನ್ನಿ ಎಂದು ಕೂಗಲು ಬಲವಿಲ್ಲದೆ ಹತ್ತಿರಕ್ಕೆ ಬಂದ ಗಂಡನಿಗೆ ಹೇಳ್ತಿದ್ದಾಳೆ, ಸ್ವಾಮಿ ಸ್ವಾಮಿ, ನನ್ನಿಂದ ನಡೆಯೋಕ್ಕಾಗಲ್ಲ ನಾನು ಇನ್ನು ಮುಂದೆ ಒಂದು ಹೆಜ್ಜೆ ಇಡೋದಕ್ಕೂ ಶಕ್ತಳಲ್ಲ ಕಣ್ರಿ. ಗಂಡ ಅಳುತ್ತಾನೆ, ತಂಗ ನಡುಕಾಡೊಳಗೆ ಎನ್ನಿರಿಸಿ ಈ ಮಕ್ಕಳ ಕಾಡದೆ ಕಡೆಗಾಡಿಸಿ ನೀ ನೆಲ ಕೊರಗಿದೊಡೆ ನಾ ಬೀಳೆನೆ, ಬಾಳಿನಲ್ಲಿ ನಾನೇನಗೈದ ಪಾಪದ ಫಲವೇ. ದೇವಿ, ನಾನು ಹೇಗಿರ್ಲಿ, ನನ್ನಿಂದಿರೋಕ್ಕಾಗಲ್ಲ ಅನ್ನುವಾಗ ಈ ತಾಯಿ ಗಂಡನಳುವುದನ್ನು ನೋಡಿ ನೀವಳ್ತಾ ಇದ್ದೀರಾ? ನೀವಳಬಾರದು ಕಣ್ರಿ, ನೀವಳಬಾರದು ಎಂದು ತನ್ನ ಹರಿದ ಸೀರೆಯ ಸೆರಗಿನಿಂದ ಗಂಡನ ಕಣ್ಣನ್ನು ಒರೆಸುತ್ತ ತಲೆ ಎತ್ತಿ ನೋಡುತ್ತಾಳೆ. ಆ ಮರದಲ್ಲೊಂದು ಹಲಿಗೆ ನೇತಾಡ್ತಾ ಇದೆಯಂತೆ. ಆ ಹಲಿಗೆ ಮೇಲೆ ಬರೆದಿದೆ, ಮಧುರಾ ನಗರಿಗೆ ಹೋಗುವ ದಾರಿ. ಈಕೆ ಅಂದ್ಲು, ಏನ್ರಿ ಒಂದು ವಿಚಾರ ಮರ್ತೆ. ಏನೇ? ಮಧುರಾ ನಗರಿ ನಮ್ಮಣ್ಣ. ವಿಜಯೇಂದ್ರ ಭೂಪ ನಗುತ್ತಾನೆ, ನೀನು ಮರೆತರು ನಾನು ಮರೆತಿಲ್ಲ ನಲ್ಲತಂಗ. ಕೆಟ್ಟು ನೆಂಟರ ಮನೆಗೆ ಹೋಗುವನು ಮೂರ್ಖ. ಇಲ್ಲ ಕಣ್ರಿ, ನಮ್ಮ ಅಣ್ಣ ನೆಂಟನಲ್ಲ, ಗುರು ಭಂಟ. ವಿಜಯೇಂದ್ರ ಭೂಪ ಹೇಳಿದ, ಅಯ್ಯೋ ಹುಚ್ಚಳೆ, ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇನೆ. ಅಣ್ಣ ನಿನ್ನವನು ನಿಜ, ಅತ್ತಿಗೆ ನಿನ್ನವಳಾಗ್ತಾಳೇನೆ? ಇಲ್ಲ ಕಣ್ರಿ, ನಮ್ಮ ಅಣ್ಣ ಯಾವಾಗ ಗುರುಭಕ್ತನೋ ಅತ್ತಿಗೇನು ಹಾಗೆ ಮಾಡಿಟ್ಕೊಂಡಿರ್ತಾನ್ರಿ. ಓಹೋ, ನಿನಗೆಲ್ಲೋ ತವರು ಮನೆಯ ಮೇಲೆ ಆಸೆಯಾಗಿದೆ, ಹೋಗಬೇಕಾದ್ರೆ ನನ್ನನ್ನು ಬಿಟ್ಟು ಹೋಗು. ಈಕೆ ತಡವರಿಸಿ, ಹಾಗಾದ್ರೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಲಾ? ವಿಜಯೇಂದ್ರ ಭೂಪ ಅಂದ, ನನ್ನನ್ನು ಬಿಟ್ಟು ನೀನು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೆಯಲ್ಲ ತಗ್ಗ. ಕೆಟ್ಟ ಕಾಲ ಬರುವಾಗ ಕಟ್ಟಿಕೊಂಡ ಹೆಂಡತಿಯು ದೂರವಾಗ್ತಾಳೆ. ಹೋಗು ತಂಗ ಹೋಗು, ಶಿವನು ನಿನ್ನನ್ನು ಕಾಪಾಡಲಿ. ತಂಗ ಗಂಡನ ಕಾಲಿಡಿದು ಹೇಳ್ತಾಳೆ, ಸ್ವಾಮಿ, ಮಕ್ಕಳು ಬಹು ದಿವಸಗಳಿದ್ದಲು ಅನ್ನ ಅನ್ನ ಅನ್ನುತ್ತಿದ್ದರೆ ಕೇಳಲಾರೆ. ಯಾರಾದರೂ ಅನ್ನ ಎಂದು ಪ್ರಾಣ ಬಿಟ್ಟರೆ ನಾ ಬಾಳಲಾರೆ. ಅಣ್ಣನ ಮನೆಗೆ ಕರೆದೊಯ್ದು ಒಂದೊಂದು ತುತ್ತನ್ನವನ್ನು ತಿನ್ನಿಸಿ ಮತ್ತೆ ನಿಮ್ಮ ಪಾದಕ್ಕೆ ಬರುತ್ತೇನ್ರಿ. ಏನಾದರಾಗಲಿ ಹೋಗುತ್ತಕ್ಕ. ಈ ಮಕ್ಕಳಿಗೆ ತುತ್ತನ್ನವನ್ನು ನಿಲ್ಲಿಸಲಾರದ ಈ ಬೆಪ್ಪನಲ್ಲಿ ಏಕಿದ್ದೀಯ? ಹೋಗು ಹೋಗು. ಮಕ್ಕಳನ್ನು ಕರೆದುಕೊಂಡು ನಲ್ಲತಂಗ ಅಣ್ಣನ ಮನೆಗೆ ಹೊರಟಳಂತೆ. ಸ್ವಲ್ಪ ದೂರ ಸಾಗುವುದರೊಳಗಾಗಿ ಒಂದು ಹಾವಡ್ಡ ಬಂತು. ಸರ್ಪ ಅಡ್ಡವಾಯಿತಲ್ಲ. ನಾನು ಅಣ್ಣನ ಮನೆಗೆ ತಾನೇ ಹೋಗ್ತಿದ್ದೇನೆ. ಮತ್ತಷ್ಟು ಮುಂದರದಳು. ಅಲ್ಲೊಂದು ದೊಡ್ಡ ಹಳ್ಳ ಈ ತಾಯಿಯ ಕಣ್ಣಿಗೆ ಕಾಣಲಿಲ್ಲ. ಬಹುದೂರ ಸಾಗಿ, ಎಷ್ಟು ದೂರ ಸಾಗಿದರೂ ಮಧುರಾ ನಗರಿ ಸಿಕ್ಕದ ಕಾರಣ ಆ ಹಳ್ಳದಲ್ಲಿ ಮಕ್ಕಳ ಸಹಿತವಾಗಿ ಢಮ್ಮನೆ ಬಿದ್ದರು. ಅಮ್ಮ 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 ಅಂತಿದ್ದಾರೆ ಮಕ್ಕಳು. ಚೀರುವ ಈ ಮಕ್ಕಳನ್ನು ನೋಡಿ ಎದ್ದರೆ ನಲ್ಲತಂಗ ಹಣೆಯು ಹೊಡೆದು ರಕ್ತ ಸೋರುತ್ತಿದೆ. ಒಬ್ಬ ಹುಡುಗ ಬಿಕ್ಕಳಿಸಿ ಹೇಳ್ತಾನೆ, ಅಮ್ಮ 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 ನೀರು ನೀರು. ಇನ್ನೊಂದು ಹೆಣ್ಣು ಮಗು ಅನ್ನುತ್ತೆ, ಅಮ್ಮ ಅಪ್ಪನನ್ನು ತೋರಿಸು, ಪ್ರಾಣ ಬಿಟ್ಟು ಬಿಡುತ್ತೇನಮ್ಮ. ಇನ್ನೊಬ್ಬ ಹುಡುಗ ಅಂತಾನ, ಅಮ್ಮ ಮಾವನ ಮನೆ ಇನ್ನು ಎಷ್ಟು ದೂರ ಇದೆಯೇ. ನಲ್ಲತಂಗ ತಲೆ ಎತ್ತಿ ಹೇಳ್ತಾಳೆ, ಶಿವ ಶಿವ, ಏನಿದು ನನಗೆ? ಯಾರು ಮಾಡದ ಪಾಪ ನಾನೇನ ಮಾಡಿದೆನೋ, ಯಾರಿಗಿಲ್ಲದ ಬಾಧೆ ನನಗೆ ಕೋ ಶಿವಾ ದೇವಾ. ಶಿವ ಅಂತ ಕೂಗಿದರೆ
ಅದೇ ಕಾಡಿಗೆ ಬೇಟೆಯಾಡಲು ಬಂದಿದ್ದ ನಲಮಹಾರಾಜ. ಬಾಣ ಹೂಡಿ ನಿಂತಿದ್ದ ಈ ನಲರಾಜನಿಗೆ ಕೇಳಿಸಿತು ಈ ಧ್ವನಿ. ಸಿಪಾಯಿಗಳಿಗೆ ಹೇಳಿದ, ನಾನು ಬಿಟ್ಟ ಬಾಣ ಯಾರಿಗೂ ತಾಕಿದಂತಿದೆ, ಹೋಗಿ ನೋಡಿ. ಒಂದು 10 ಜನ ಸುತ್ತಾಡಿ ಬಂದರು. ಅದರಲ್ಲೊಬ್ಬ ವೃದ್ಧ ಈ ಹಳ್ಳದಲ್ಲಿ ಬಾಗಿ ನೋಡಿ, ಅಯ್ಯೋ ಪಾಪ, ಇಲ್ಲಿ ಬನ್ರೋ, ಇಲ್ಲಿ ಯಾರೋ ಒಬ್ಬ ಹೆಂಗಸು ಬಿದ್ದಿದ್ದಾಳೆ, ಬನ್ನಿ ಎಂದೆಲ್ಲರನ್ನು ಕರೆದು ತಾನು ಕೆಳಗಿಳಿದು ಕೇಳಿದ, ಅಮ್ಮ ಕಾಣಲಿಲ್ವೇ ಅಮ್ಮ? ಮಕ್ಕಳ ಸಹಿತ ಬಿದ್ದು ಹೋದಿಯ ಅಮ್ಮ? ಬಾ ತಾಯಿ ಬಾ ಎಂದು ಮಕ್ಕಳನ್ನೆಲ್ಲ ಮೇಲಕ್ಕೆ ಹೊತ್ತು ತಂದು ಆಕೆಯನ್ನು ಕರೆತಂದು ಕೂರಿಸಿ ಕೇಳಿದರಂತೆ, ಅಮ್ಮ ಯಾರು ತಾಯಿ ನೀನು? ನಾನೊಬ್ಬ ಪರದೇಶಿ ತಾತ. ತಾತ, ಮಧುರಾ ನಗರಿ ಇನ್ನು ಎಷ್ಟು ದೂರ ಇದೆ ತಾತ? ಅಮ್ಮ, ಇದು ಮಧುರಾ ನಗರಿ ಕಾಡೆ ಕಾಣಮ್ಮ, ಇನ್ನೊಂದು 2-3 ಮೈಲಿಗಳು ನಡೆದು ಹೋದರೆ ಮಧುರಾ ನಗರಿ. ಹೌದೇ? ಹಾಗಾದ್ರೆ ನಾನು ಮಧುರಾ ನಗರಿಗೆ ಬಂದ್ಬಿಟ್ಟಿದ್ದೆ. ತಾತ, ಅಣ್ಣ, ಮಧುರಾ ನಗರದ ರಾಜ ನಲಮಹಾರಾಜ ಚೆನ್ನಾಗಿದ್ದಾನಪ್ಪ? ಅಲ್ಲೊಬ್ಬ ಸಿಪಾಯಿಯಿಂದ, ಮುಚ್ಚು ಬಾಯಿ ಪರದೇಶಿ, ರಾಜಾಧಿರಾಜನಾದ ನಲಮಹಾರಾಜನನ್ನು ಚೆನ್ನಾಗಿದ್ದಾನ ಅಂತ ಏಕವಚನದಲ್ಲಿ ಮಾತನಾಡ್ತೀಯ? ನನ್ನ ತಂಗ ಬಾಯಿ ಮುಚ್ಚಿ ಹೇಳ್ತಾಳೆ, ನಿಜ ಪರದೇಶಿ ನಾನು, ಪರಮೇಶ ಎನ್ನಣ್ಣ, ಆಡಬಾರದು. ಅಯ್ಯ ಮಹಾಪ್ರಭು, ಮಹಾರಾಜರು ಕ್ಷೇಮದಿಂದಿದ್ದಾರಪ್ಪ. ಆ ಮುದುಕ ಎವೆ ಹಾಕದೆ ನೋಡಿ ಕೇಳ್ತಾನೆ, ಯಾರವ್ವ ನೀನು? ಎಲ್ಲೋ ನೋಡಿದಂತಿದೆ. ನಿನ್ನೆಲ್ಲೋ ನೋಡಿದಂಗಿದೆ. ಯಾರಮ್ಮ? ನಾನೊಬ್ಬ ಪರದೇಶಿತ. ಅಲ್ಲ, ಮುಖವ ನೋಡೆ ಗತಿಸಿದ ಎಂಬವ್ವ, ಶೀಲವತಿಯಂತಿರುವೆ ಯಾರವ್ವ? ಅಮ್ಮ, ನಿನ್ನ ಮುಖ ನೋಡಿದ್ರೆ ನಮ್ ದೊಡ್ಡ ಮಹಾರಾಣಿ ಇದ್ರಲ್ಲ, ಶೀಲವತಿ ರಾಣಿ, ಅವ್ರ ಅಮ್ಮ, ನೀನು ನಮ್ಮ ನಲಮಹಾರಾಜರ ತಂಗಿ ನಲ್ಲತಂಗ ರಾಣಿನ ಅಮ್ಮ. ನಲ್ಲತಂಗ ಆಳ್ತಾಳೆ, ತಾತ ರಾಣಿ ನಲ್ಲತಂಗ ಸತ್ತೋದ್ಲು ತಾತ, ನಾ ಪರದೇಶಿ. ಮುದುಕನಂದ, ಇಲ್ಲ, ನಿನಗೆ ಈ ಗತಿ ಬರಬಾರದು ಅಂತ ಓಡಿ ಬರ್ತಾನೆ. ಮಹಾರಾಜ ನಲರಾಜ ಕೈ ಹಿಡಿದ, ಏನು ತಾತ? ಅಯ್ಯ, ಯಾವ ತಂಗಿಗೆ ಕಷ್ಟಲೇಶವೂ ಕಾಣಬಾರದೆಂದು ನೀನು ಹವಣಿಸಿದೆಯೋ ಆ ತಂಗಿ ಅಷ್ಟದರಿದ್ರ ದೇವತೆಯಾಗಿ ಬಂದು ಬಿದ್ದಿದ್ದಾಳೆ ನೋಡಪ್ಪ. ಮಹಾರಾಜ ಬಾಣ ಬಿಲ್ಲನ್ನು ಬಿಸಾಡಿ ಓಡೋಡಿ ಬರುತ್ತಾನೆ. ಇಲ್ಲ, ನನ್ನ ತಂಗಿಗೆ ಆ ಗತಿ ಬರಲು ಸಾಧ್ಯವಿಲ್ಲ. ತಂಗ ಈ ಶಬ್ದ ಕೇಳಿದೊಡನೆ ಮಕ್ಕಳ ಸಹಿತ ಕುಳಿತಿದ್ದ ಈ ತಾಯಿ, ಇದು ನಮ್ಮಣ್ಣ, ಇದು ನನ್ನಣ್ಣ, ಅಣ್ಣ. ಅಲ್ಲಿ ಆತ ತಂಗ, ಅಣ್ಣ, ಓಡೋಡಿ ಬಂದು 7 ಮಕ್ಕಳ ಸಹಿತ ಬಾಚಿ ತಬ್ಬಿದ. ತಂಗಿ ಅಣ್ಣನ ಭುಜದ ಮೇಲೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಅದರಲ್ಲೊಬ್ಬ ಹುಡುಗ ಕೇಳ್ತಾನೆ, ಮಾಮ ನೀರು ಕುಡಿದು 2 ದಿವಸ ಆಯ್ತೋ ಮಾಮ. ಇನ್ನೊಂದು ಮಗು ಅನ್ನತ್ತೆ, ಮಾಮ ಅನ್ನ. ಒಂದು ಹೆಣ್ಣು ಮಗು ಅಂತಂತೆ, ಮಾಮ ನನಗೆ ಹೊದ್ಕೊಳ್ಳೋಕೊಂದು ವಸ್ತ್ರ ಕೊಡ ಮಾಮ. ಬೆನ್ನಲ್ಲಿ ಬಟ್ಟೆ ಹರಿದು ಎಲ್ಲರೂ ನೋಡ್ತಾರೆ ಅನ್ನೋ ನಾಚಿಕೆಯು ಮಾಮ. ಉತ್ತರೀಯವನ್ನು ತೆಗೆದು ಹೊದಿಸಿ ತಂಗಿಯ ಮುಖವನ್ನು ಹಿಡಿದು ಹೇಳ್ತಾನೆ, ಅಮ್ಮ ಇಂತಹ ಕಷ್ಟಕಾಲ ಬಂದರೂ ನಾನು ನಿನಗೆ ನೆನಪಾಗಲಿಲ್ಲವೇ ತಂಗಿ? ಯಾರಲ್ಲಿ? ಪಲ್ಲಕ್ಕಿ ಸಿದ್ಧ ಮಾಡಿ. ಪಲ್ಲಕ್ಕಿ ಸಿದ್ಧವಾಯಿತು. ತಂಗಿಯನ್ನು ಕೇಳಿದ, ಅಮ್ಮ ಎಲ್ಲಮ್ಮ ನಿನ್ನ ಗಂಡ? ಈ ಮಾರ್ಗವಾಗಿ ಹೋದರೆ ಅಲ್ಲೊಂದು ಅಡಿಯಲ್ಲಿ ಕೂತಿದ್ದಾರೆ, ಅಣ್ಣ ಕರೆತಾರೋ ನನ್ನ ಯಜಮಾನರನ್ನ? ಖಂಡಿತ ಕರೆತರ್ತೇನಮ್ಮ. ಮಕ್ಕಳನ್ನೆಲ್ಲ ಬಿದರಗಳನ್ನು ಕತ್ತರಿಸಿ ನೂಲಿನಿಂದ ಬಿಗಿದಿರತಕ್ಕಂಥ ಮೇನೆಯ ಮೇಲೆ ಕೂರಿಸಿ ಅಣ್ಣ ತನ್ನ ಕೈಯಾರ ತಂಗಿಯನ್ನೆತ್ತುಕೊಂಡು ಅದರ ಮೇಲೆ ಕೂರಿಸಿ ಬರ್ತಾ ಇದ್ದಾನೆ. ಸ್ವಲ್ಪ ದೂರ ಬರುವುದರೊಳಗಾಗಿ ಎದುರುಗಡೆ ಒಬ್ಬ ಕುದುರೆ ಹಾಕ್ಕೊಂಡು ಬಂದ. ಮಹಾರಾಜ್ ಕೇಳಿದ, ಏನಪ್ಪಾ ಅದು? ಸ್ವಾಮಿ, ತಾವಿಲ್ಲದೆ ಇರೋದನ್ನು ನೋಡಿ ಅಕ್ಕಪಕ್ಕದವರೆಲ್ಲ ಒಂದಾಗಿ ಸೇರಿ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧ? ನನ್ನ ತಂಗಿ ಸಿಕ್ಕಿರುವಾಗ ಯಾರಿಗೆ ಬೇಕು ಯುದ್ಧ? ಬೇಡ ಹೋಗು. ನಲತಂಗ ಹೇಳ್ತಾಳ, ಅಣ್ಣ
ಎಳೆಯ ಮಕ್ಕಳನ್ನೆಳೆದು ಬಿಸಾಡಿ ಸಮರಾಂಗಣದಲ್ಲಿ ಹೋರಾಡಿ ಪ್ರಾಣ ಬಿಟ್ಟ ರಾಮಲಿಂಗೇಶ ಮಹಾರಾಜನ ಮಗನಲ್ಲವೇ ನೀನು? ಅರಮನೆಯಲ್ಲಿ ಅತ್ತಿಗೆ ಇಲ್ವೇನಣ್ಣ? ಇದ್ದಾಳಮ್ಮ. ಹಾಗಾದ್ರೆ ನಾನು ಹೋಗ್ತೀನಿ, ನೀನು ಹೋಗೋ. ಅಣ್ಣ ತಂಗಿಯನ್ನೇ ನೋಡುತ್ತಾ ನಗುನಗುತ್ತ ಸೈನಿಕರ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟ ನಲ್ಲತಂಗಾದೇವಿ ಆ ಸೇವಕರು ಹೊತ್ತು ಬಂದ ಮೇನೆಯಲ್ಲಿ ನೇರವಾಗಿ ಅರಮನೆಗೆ ಬಂದಳು. ಆ ಅರಮನೆಯ ಮೇಲೆ ಕೂತಿದ್ದಾಳೆ ನಲಮಹಾರಾಜನ ಹೆಂಡತಿ ಶ್ರೀದೇವಿ. ಅವಳಿಗೆ ಮೂದೇವಿ ಅಂತ ಹೆಸರಿಡಬೇಕಾಗಿತ್ತು, ಯಾರೋ ಶ್ರೀದೇವಿ ಅಂತ ತಿಳಿಯದೆ ಇಟ್ಟುಬಿಟ್ಟಿದ್ದಾರೆ. ಯಾರೋ ಬರ್ತಾ ಇರೋದು? ಒಬ್ಬ ಸೇವಕ ಅಂದ, ಅಮ್ಮ ನಲಮಹಾರಾಜರ ತಂಗಿ ನಲ್ಲತಂಗ. ಆಹಾ, ಯಾರಪ್ಪನ ಮನೆ ಅಂತ ಬರ್ತಾಳೆ, ಹಾಕೋ ಬಾಗಿಲು ಬೀಗ, ಒಳಗಡೆ ಬಿಡಬೇಡಿ. ನಲ್ಲತಂಗ ಮಕ್ಕಳ ಸಹಿತ ಅರಮನೆಯ ಬಾಗಿಲಲ್ಲಿ ಬಂದು ನೋಡು, ಬೀಗ ಹಾಕಿರುವುದನ್ನು ನೋಡಿ, ಏನಿದು ಅಂತ ತಲೆ ಎತ್ತಿ ಮೇಲೆ ನೋಡಿದ್ಲು. ಅತ್ತಿಗೆ ಕಾಣಿಸಿದ್ಲು. ಅತ್ತಿಗೆಯಮ್ಮ, ಅತ್ತಿಗೆಯಮ್ಮ ಅಣ್ಣನ ರಾಣಿ, ಅತ್ತಿಗೆಯಮ್ಮ ಅಣ್ಣನ ರಾಣಿ, ಕರುಣೆ ತೋರಿ ಕಾಯೇ ತಾಯಿ ನೀಯೇ, ಕರುಣೆ ತೋರಿ ಕಾಯೇ ತಾಯಿ ನೀಯೇ, ಅತ್ತಿಗೆಯಮ್ಮ. ಅತ್ತಿಗೆ, ನನ್ನ ಅಣ್ಣನ ರಾಣಿ, ಮಕ್ಕಳು ಬಹಳ ಹಸಿದು ಬಂದಿದ್ದಾರೆ, ದಯಮಾಡಿ ಅವರನ್ನ ಆಧರಿಸು ತಾಯಿ. ಆಕೆಂದ್ಲು, ಯಾರೇ ನೀನು? ನಾನತ್ತಿಗೆ ನಿನ್ನ ಗಂಡನಾದ ನಲರಾಜನ ತಂಗಿ. ಹೌದು ಹೌದು, ಹೋಗುವಾಗ ತವರು ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋದೆ, ಗಂಡನ ಮನೆಯನ್ನು ಸೇರಿ ಅದನ್ನು ನೆಲಸಮ ಮಾಡಿದೆ, ಪುನಃ ತವರು ಮನೆಗೆ ಬಂದಿದ್ದೇನೆ. ಒಳ್ಳೆ ಮಾತಿನಿಂದ ಹೊರಟೋಗು. ಮಹಾಸಾಧ್ವಿ ಸತಿ ಸಾವಿತ್ರಿ ಎಷ್ಟು ಭಯಭಕ್ತಿಯಿಂದ ಬಂದಿದ್ದಾಳೆ ಗಂಡನನ್ನು ಬಿಟ್ಟು. ನಲ್ಲತಂಗ ಮನಸ್ಸಿಗೆ ನೋವಾಯಿತು. ಏನಂದೆ? ನನ್ನನ್ನ ಆ ರೀತಿಯಾಗಿ ನನ್ನ ಸತೀತ್ವದ ಮೇಲೆ ಧಕ್ಕೆ ಬರುವಂತ ಮಾತನಾಡಿದೀಯಾ? ಹೇ ಜಗಜ್ಜನನಿ ಅಂಬಾ, ಅನವರತ ನೀನೇ ಗತಿಗೆಂದು ನಂಬಿರುವುದು ಸತ್ಯವಾಗಿದ್ದರೆ ನೀನೇ ನನ್ನನ್ನು ಕಾಪಾಡು. ನೀನೆ ಗತಿಗೆಲ್ದೆನುತ ನೀನೆ ಮತಿಗೆಲ್ದೆನುತ ನಿನ್ನನ್ನು ನಂಬಿದೆನು ತಾಯಿ. ಅನವರತ ಹೊರಗೆನುತ ಕರಗಳನ್ನು ಮುಗಿಯುತ್ತಲಿ ನಿನ್ನ ಬೇಡಿದೆ ನಂಬ ತಾಯೇ. ಮನವನ್ನು ಮಾಡುತ್ತಲಿ ಕರುಣೆಯನ್ನು ತೋರುತ್ತಲಿ ವರವನ್ನು ನೀನು ತಾಯೇ. ಮನವನ್ನು ಮಾಡುತ್ತಲಿ ಕರುಣೆಯನ್ನು ತೋರುತ್ತಲಿ ವರವನ್ನು ನೀಡು ತಾಯೇ. ವರವನ್ನು ನೀಡು ತಾಯೇ, ವರವನ್ನು ನೀಡು ತಾಯೇ, ವರವನ್ನು ನೀಡು ತಾಯೇ. ಅಂಬಾ, ನಿನ್ನನ್ನೇ ನಂಬಿರುವುದು ಸತ್ಯವಾಗಿದ್ದರೆ, ನನ್ನ ಪತಿಯನ್ನು ದೇವರೆಂದು ನಾನು ನಂಬಿರುವುದು ಸತ್ಯವಾಗಿದ್ದರೆ ಹಾಕಿರುವ ಬೀಗಗಳೆಲ್ಲ ಬಿದ್ದು ಹೋಗಲಿ. ದಡ 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 ಬಿದ್ದು ಹೋಯ್ತು. ಮಕ್ಕಳೆಲ್ಲ ಒಳಗೆ ನುಗ್ಗಿದ್ರು. ಈ ಶ್ರೀದೇವಿ ನೋಡಿದ್ಲು, ಇವಳು ಅರಮನೆ ಬಾಗಿಲಿಗೆ ನಮಸ್ಕಾರ ಮಾಡೋದಕ್ಕೆ ಬಾಗಿಲೇ ಬಿದ್ದು ಹೋಯ್ತಲ್ಲ, ಇನ್ನು ಒಳಗಡೆ ನುಗ್ಗಿ ಅರಮನೆಗೆ ನಮಸ್ಕಾರ ಮಾಡಿದ್ರೆ ಅರಮನೆಯೇ ಬಿದ್ದು ಹೋಗುತ್ತೋ ಏನೋ ಎಂಬ ಕಲ್ಪನೆಯಲ್ಲಿ ಬಂದು ಆ ಹುಡುಗನೊಬ್ಬ ಬಟ್ಲಲ್ಲಿ ಜಲಪಾನ ಮಾಡುತ್ತಿದ್ದರೆ ಕೈಯನ್ನು ತೆಗೆದು ಕೆನ್ನೆಗೆ ಫೇಡನ್ನು ಹೊಡೆದಳು. ಇನ್ನೊಬ್ಬ ಹುಡುಗನನ್ನು ಎಡಗಾಲಿನಿಂದ ಒದ್ದಳು. ಅವರಿಬ್ಬರ ತಲೆ ಕೂದಲನ್ನು ಹಿಡಿದು ದರದರನ್ನು ಎಳತಂದು ಒಂದೊಂದಾಗಿ ಮೆಟ್ಲು ಹತ್ತಿ ಬರುತ್ತಿರತಕ್ಕಂಥ ನಲ್ಲತಂಗಳ ಮೇಲೆ ಎಸೆದು ಎಡಗಾಲನ್ನು ತೆಗೆದು ಒಂದು ಸಲ ಬರಬೇಡ ಎಂದು ಹಠ ಮಾಡಿ ಬರುತ್ತಿದ್ದೀಯೇನೇ, ತಲಗಾತೆ ಎಂದು ಒದ್ದಳಂತೆ. ಉರುಳಾಡಿ 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 ಆ ಸೋಪಾನದ ಕಡೆಯಿಂದ ದಡ 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 ದರನೆ ಕೆಳಗೆ ಬಂದಿದ್ದೇ ಕಲ್ಲಿಗೆ ತಾಕಿ ಢಮ್ಮನೆ ಬಿದ್ದುದು. ಮತ್ತೊಂದೆಡೆಯಲ್ಲಿ ಹಣೆಯಲ್ಲಿ ಗಾಯವಾಗಿ ರಕ್ತ ಸೋರುತ್ತಿದೆ. ಅದನ್ನು ಮುಟ್ಟಿ ನಲ್ಲತಂಗ ಹೇಳ್ತಾಳೆ, ಸುರಿ ರಕ್ತವೇ ಸುರಿ, ಕಟ್ಟಿಕೊಂಡ ಗಂಡನನ್ನ ನಡುಕಾಡಿನಲ್ಲಿ ಬಿಟ್ಟು ಬಂದ ರಕ್ತವೇ ಸುರಿ. ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇನೇ, ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇನೇ ಎಂದು ನನ್ನ ಗಂಡನಾಡಿದ ಮಾತನ್ನು ಧಿಕ್ಕರಿಸಿ ಬಂದ ರಕ್ತವೇ ಸುರಿ. ಹಿರಿಯ ಮಗ ಬಂದು ತಾಯಿಗೆ ಹೇಳ್ತಾನೆ, ಅಮ್ಮ ಅಮ್ಮ ಏನಪ್ಪ? ಮಾವನ ಮನೆಯ ಮೃಷ್ಟಾನ್ನ ಭೋಜನಕ್ಕಿನ್ನ ಅಪ್ಪನ ಮನೆಯ ಉಪವಾಸ ಮೇಲು. ತಾಯೆಂದಳು, ಮಗನೇ ಇಷ್ಟೊಂದು ಅವಮಾನವಾಗುತ್ತೆ ಎಂದು ನಾನು ತಿಳಿದಿರಲಿಲ್ಲ. ನಡಿ ಮಗನೇ, ಹೋಗೋಣ ನಡಿ.
ಮಕ್ಕಳನ್ನೆಲ್ಲ ಕರೆದುಕೊಂಡು ಅರಮನೆಯ ಹಿಂಭಾಗಕ್ಕೆ ಬಂದಿದ್ದಾಳೆ. ಅಲ್ಲಿ ಹುಡುಗರು ಆಟವಾಡ್ತಿದ್ರು. ನಲತಂಗ ಕೇಳಿದ್ಲು, ಅಪ್ಪ ಇಲ್ಲೊಂದು ಬಾಳೆಯ ತೋಟ ಇತ್ತು, ಅಲ್ಲೊಂದು ಬಾವಿ ಇತ್ತು, ಎಲ್ಲಿದೆಯಪ್ಪ? ಒಬ್ಬ ಹುಡುಗ ಅಂದ, ಅಮ್ಮ ಆ ನೆಲಭಾವಿ ತಾನೆ, ಇದೋ ನೋಡು ಬಾಳೆ ತೋಟ, ಒಳಗಡೆ ಹೋಗು. ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬರುವಾಗ ದೊಡ್ಡ ಮಗ ಕೇಳಿದ, ಅಮ್ಮ ಇಲ್ಲಿಗೆ ಯಾಕೆ ಬಂದಿಯಮ್ಮ? ಮಗನೇ, ತವರು ಮನೆ ಎಂದರೆ ಹಾಗೆ, ತವರು ಮನೆ ಎಂದರೆ ಹೀಗೆ ಎಂದು ವಾದ ಮಾಡಿ ನಿಮ್ಮಪ್ಪನನ್ನು ನುಡುಕಾಡಿನಲ್ಲಿ ಬಿಟ್ಟು ಮಕ್ಕಳನ್ನು ಕರೆದುಕೊಂಡು ಬಂದ ನಾನು ಈ ಅಪಮಾನದ ಮುಖವನ್ನು ಹೊತ್ತು ನಿಮ್ಮ ಅಪ್ಪನ ಬಳಿಗೆ ಹೋಗಿದ್ದಾರೆ. ಕಂದ, ನಮ್ಮನ್ನ ಯಾರು ಬೇಡ ಎಂದರೂ ಈ ನಮ್ಮ ಗಂಗಮ್ಮ ಬೇಡ ಎನ್ನುವುದಿಲ್ಲ ಕಣೋ. ಬಾ ಮಗನೇ ಬಾ, ನಾವೆಲ್ಲರೂ ಬಾವಿಯಲ್ಲಿ ಬಿದ್ದು ಹೋಗೋಣ. ಅಮ್ಮ, ನಮ್ಮನ್ನೆಲ್ಲರನ್ನು ಬಾವಿಗೆ ಹಾಕ್ಬಿಡ್ತೀಯ ಅಮ್ಮ? ನಾನು ಬಿದ್ದು ಬಿಡ್ತೇನೆ ಮಗನೇ. ಒಬ್ಬ ಮಗ ಬಂದ, ಅಮ್ಮ ಹಾಗಾದ್ರೆ ನನ್ನನ್ನು ಮೊದಲು ಹಾಕಿ. ಇನ್ನೊಬ್ಬ ಹುಡುಗ ಹೇಳ್ತಾನೆ, ಅಮ್ಮ ಬೇಡಮ್ಮ, ನಾನು, ನನ್ನ ತಮ್ಮನನ್ನು ಹಾಕಬೇಡ, ನಾನು ನಾನು ನಾನು. ತಾಯಿ ಹೇಳಿದ್ಲು, ಯಾರಾದ್ರೂ ಬನ್ನಿ ಮಕ್ಕಳೇ, ಯಾರಾದ್ರೂ ಒಬ್ಬರು ಬನ್ನಿಯಪ್ಪ. ಬಂದು ಕೈಯಲ್ಲಿ ಮಲಗಿದ ಒಬ್ಬ ಹುಡುಗನನ್ನು ಹಿಡಿದು ಹರ ಹರ ಮಹಾದೇವತ ಹಾಕಿಬಿಟ್ರು. 1, 2, 3, 4, 5, 6 ಮಕ್ಕಳನ್ನು ಹಾಕಿದರೆ ಹಿರಿಯ ಮಗ ಹಾಗೇ ನಿಂತಿದ್ದ. ಅಮ್ಮ ಅಮ್ಮ, ನಾ ಬೀಳಲ್ಲ ಕಣೆ ಅಮ್ಮ. ಯಾಕೋ? ಅಮ್ಮ ನಾ ಬೀಳೆನೆ, ಎನ್ನಮ್ಮ ಬೀಳೆನೆ, ಅಮ್ಮ ಬೀಳೆನೆ, ಎನ್ನಮ್ಮ ಬೀಳೆನೆ, ಅಮ್ಮ ನಾ ಬೀಳೆನೆ, ಎನ್ನಮ್ಮ ನಾ ಬೀಳೆನೆ, ಅಮ್ಮ ಬೀಳೆನೆ, ಎನ್ನಮ್ಮ ನಾ ಬೀಳೆನೆ. ನಿನ್ನವರೆಲ್ಲ ನೀರಲ್ಲಿ ಬಿದ್ದರು ಎಂದು ಎನ್ನಪ್ಪನಿಗೆ ಅರುಹುವರಾರೇ. ನಿನ್ನವರೆಲ್ಲ ನೀರಲ್ಲಿ ಬಿದ್ದರು ಎಂದಪ್ಪನಿಗೆ ಅರುಹುವರಾರೆ. ನೀ ನೀರೊಳು ಬೀಳೆನೆಂದೆನಗೆ ಮಾತನ್ನಿತ್ತೊಡೆ ನಾ ಬೀಳುವೆನೆ, ಅಮ್ಮ ಬೀಳೆನೆ, ಎನ್ನಮ್ಮ ಬೀಳೆನೆ. ಅಮ್ಮ, ನಾವೆಲ್ಲ ನೀರಿನಲ್ಲಿ ಬಿದ್ದು ಹೋದ್ರೆ ಅಪ್ಪನಿಗೆ ನಿನ್ನ ಮಕ್ಕಳೆಲ್ಲ ಬಿದ್ದು ಹೋದ್ರು ಅಂತ ಹೇಳೋರು ಯಾರಮ್ಮ? ನೀನ್ ಬೀಳೋಲ್ಲ ಅಂತ ನನಗೆ ಮಾತು ಕೊಟ್ರೆ ನಾ ಬಾವಿಯಲ್ಲಿ ಬಿದ್ದು ಬಿಡ್ತೀನಮ್ಮ. ತಾಯಿ ಓಡಿ ಬಂದು ಮಗನನ್ನು ತಪ್ಪಿ, ಕಂದ ನಿಮ್ಮನ್ನೆಲ್ಲ ನೀರಿಗೆ ಹಾಕಿ ನಾನಿರಲೆ, ಅದ ನೋಡು ನೀರಿನಲ್ಲಿ ತಮಗೆ ಸುತ್ತಿರುವ ಮಕ್ಕಳನ್ನ ಅನ್ನುವಾಗ ಹುಡುಗ ಬಾಗಿ ನೋಡಿ ತಂಗಿ ತಮ್ಮಂದಿರನ್ನ, ಇದೋ ಬಂದೆ, ನಾನು ಬಂದೆ ಅಮ್ಮ, ನಾನು ಹೋಗ್ತೇನೆ ಅಂತ ತಾನೇ ಹಾರಿಬಿಟ್ಟ. ನಲ್ಲ ತಂಗ ಸೆರಗನ್ನು ಸೊಂಟಕ್ಕೆ ಬಿಗಿದು ಹೇಳ್ತಾಳೆ, ಶಿವನೇ, ನನ್ನ ಗತಿ ಇನ್ನಾರಿಗೂ ಬರದಿರಲಿ ಎನ್ನಪ್ಪ. ಪತಿಯ ಮಾತನ್ನು ಮೀರಿ ಬಂದ ಸತಿಗೊದಗಿದ ಈ ದುರ್ಗತಿಯು ಕ್ಷಿತಿಯೊಳಗಿರುವ ಎಲ್ಲ ಸತಿಯರಿಗೆ ಗೋಚರವಾಗಲಿ ಹರನೇ. ಇದೋ ನಾನು ಬರುತ್ತಿದ್ದೇನೆ. ಹರ ಹರ ಮಹಾದೇವತ ಹಾರಿದರಂತೆ. ಹಾರಿದ ಕೂಡಲೇ ಆ ಮಕ್ಕಳನ್ನೆಲ್ಲ ಬಾಚಿ ತಪ್ಪಿದಳು. ಗಂಗಮ್ಮ 1 ಸಲ 2 ಸಲ ನೋಡಿ 3ನೇ ಸಲಕ್ಕೆ ನೀರಿನೊಳಗಡೆ ಎತ್ಕೊಂಡು ಹೊರಟೋದ್ಲು. ವಿಚಿತ್ರವೆಂದರೆ ಇಲ್ಲಿ ನಲಮಹಾರಾಜನಿಗೆ ಯುದ್ಧದಲ್ಲಿ ಜಯ. ಮನೆಗೆ ಬರ್ತಿದ್ದಾನೆ. ಶ್ರೀದೇವಿ ನೋಡಿದ್ಲು. ಬಂದಿದ್ದೆ ಎಲ್ಲಿ ನನ್ನ ತಂಗಿ ಅಂದ್ರೆ ಏನ್ ಮಾಡ್ಲಿ ಅಂತ ಬಹು ಉಪಚಾರವನ್ನು ಮಾಡಿ ತಂಬಿಗೆಯಲ್ಲಿ ಜಲವನ್ನು ತಂದು ಪಾದಕ್ಕೆ ಸುರಿದು ಆ ತೀರ್ಥವನ್ನು ತಲೆಯ ಮೇಲೆ ಹಾಕೊಳ್ತಾ ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ನರ್ಮದಾ, ಕಾವೇರಿ ಎಲ್ಲ ಪುಣ್ಯ ನದಿಗಳ ಸ್ಮರಣೆ ಮಾಡಿದ್ಲು. ಅಣ್ಣ ಅಂದುಕೊಳ್ತಾನೆ, ನನ್ನ ತಂಗಿ ಬಂದಿದ್ದರಿಂದ ನನ್ನ ಹೆಂಡತಿಗೂ ಒಳ್ಳೆ ಗುಣ ಬಂದಿದೆ. ಭೋಜನಕ್ಕಾಗಿ ಕುಳಿತವನ ಕೈಯಲ್ಲಿ ಆ ಸಿಹಿ ತಿಂಡಿಯನ್ನು ಹಿಡಿದು, ಆ ತಂಗ ಮಕ್ಕಳೇ. ಆ ಶ್ರೀದೇವಿ ಅಳಲಾರಂಭಿಸಿದ್ಲು, ಸ್ವಾಮಿ ನಿಮ್ಮ ತಂಗಿ ಅಂತ ಕೆಲಸ ಮಾಡಿದ್ರಿ, ಬೇಕಾದಷ್ಟು ಐಶ್ವರ್ಯ ಕೊಟ್ಟೆ, ಅವ್ರಿಗೆ ಬೇಕಾದ ಒಡವೆಗಳನ್ನೆಲ್ಲ ಕೊಟ್ಟೆ, ಚೈನ್ ಸರ, ತಳಕ್ ಸರ, ಪೌನ್ ಸರ, ಅವಲಕ್ಕಿ ಸರ, ಕಳ್ಳೆಕಾಯಿ ಸರ, ಆ ಸರ, ಈ ಸರ, ಸರ 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 ಅಂತ ಎಷ್ಟೊಂದು ಸರ ಕೊಟ್ಟೆ. ಇಷ್ಟೆಲ್ಲ ಕೊಟ್ಟರು ನಿನ್ನೆ ರಾತ್ರಿ ನಿಮ್ಮ ತಂಗಿ ನಮ್ಮ ದೊಡ್ಡ ಪೆಟ್ಟಿಗೆಯಲ್ಲಿರಬಹುದಾದಂತ ವಜ್ರ ವೈಡೂರ್ಯಗಳನ್ನೆಲ್ಲ ಕದ್ದು ಮಕ್ಕಳನ್ನು ಕರೆದುಕೊಂಡು ಹೇಳಿದೆ ಕೇಳಿದೆ ಹೊರಟೋದ್ಲು. ಕೈಯಲ್ಲಿ ಹಿಡಿದಿದ್ದ ತಿಂಡಿಯನ್ನು ನೆಲಕ್ಕೆ ಸುರಿದು ಅಣ್ಣ ಹೇಳ್ತಾನೆ, ನಾವು ಯಾರ ಮಕ್ಕಳು ಗೊತ್ತೇನೆ?
ಪತಿಯು ಸತ್ತನೆಂಬ ವಾರ್ತೆಯನ್ನು ಕೇಳಿದೊಡನೆ ಚಿತೆಯನೇರಿದ ಶೀಲವತಿಯ ಸುತರು ನಾವು. ತಾಳು ಬರ್ತೇನೆ, ಹೊರಗಡೆಗೆ ಬಂದಿದ್ದೆ. ಸೇವಕರನ್ನು ಕೇಳಿದ, ಏನಾಯಿತು? ಮಕ್ಕಳೊಂದಿಗೆ ತಾಯಿ ಮನೆಗೆ ಬಂದರೆ ಎಮ್ಮ ಒದ್ದು ನೂಕಿದ್ಲು ಗುರುಗಳೇ. ಒಡೆಯ ಎಮ್ಮ ಅಳುತ್ತಳ್ತ ಮಕ್ಕಳನ್ನು ಕರ್ಕೊಂಡು ಅರಮನೆಯ ಹಿಂಭಾಗಕ್ಕೆ ಹೊರಟೋದ್ಲು. ಅಣ್ಣ ತಂಗಾತ ಓಡಿದ. ಅದೇ ಮಕ್ಕಳು ದೊರೆತರು ಅವರನ್ನು ಕೇಳಿದಪ್ಪ, ಇಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳನ್ನು ಕರ್ಕೊಂಡು, ಹೌದು ಮಹಾರಾಜರೇ, ಮೊನ್ನೆ ದಿವಸ ಬಂದಿದ್ಲು, ನೀರು ಕುಡಿಬೇಕು ಅಂದಿದ್ದಕ್ಕೆ ಬಾಳೆ ತೋಟವನ್ನು ತೋರಿಸಿದ್ವಿ. ಅಣ್ಣ, ಬಾಳೆ ತೋಟದಲ್ಲಿ ಏನ್ ಕೇಳಿದ್ಲಪ್ಪ? ನೀರು ಕುಡಿಬೇಕು ಅಂದ್ಲು, ಬಾವಿ ತೋರಿಸಿದ್ವಿ. ಹಾ, ಬಾವಿ. ತಂಗಾತ ಬಂದ, ಓಡೋಡಿ ಬಂದು ಬಾವಿಯಲ್ಲಿ ಬಗ್ಗಿ ನೋಡಿದರೆ ನಲ್ಲ ತಂಗ 7 ಜನ ಮಕ್ಕಳ ಸಹಿತ ನೀರಿನಲ್ಲಿ ತೇಲುತ್ತಾ ಇದ್ದಾರೆ. ಅಣ್ಣ ಅರಚಾಡಿದ, ನರಳಾಡಿದ, ಕೂಗಾಡಿದ, ತಂಗ ಎಂಥ ಕೆಲಸ ಮಾಡಿದೀಯಮ್ಮ. ತಲೆಯ ಪಾಗನ್ನು ತೆಗೆದು ಬಾವಿಯ ಕಟ್ಟಿಗೆ ಕಟ್ಟಿ ಅದರ ಸಹಾಯದಿಂದ ಬಾವಿಗಿಳಿದು ತಂಗಿಯ ಕೈಯನ್ನು ಬಲವಂತವಾಗಿ ಬಿಡಿಸಿ ಒಂದೊಂದು ಮಗವನ್ನಾಗಿ ಮೇಲಕ್ಕೆ ತಂದು ಆ 7 ಜನ ಮಕ್ಕಳನ್ನು, ತಂಗಿಯನ್ನು ಒಂದರ ಮೇಲೊಂದು ಪೇರಿಸಿದ ಸೌದೆಯ ಮೇಲೆ ಮಲಗಿಸಿ ತಂಗಿಯ ಗಲ್ಲ ಹಿಡಿದು ಅಳುತ್ತಾ ಹೇಳ್ತಾರಮ್ಮ, ನೀನು ಅಣ್ಣ ಎಂದು ಬಾಯಿ ತೆರೆದಾಗ ಸಿಹಿ ತಿಂಡಿಯನ್ನು ನಿನ್ನ ಬಾಯಿಗಿಡಬೇಕೆಂದಿದ್ದ ಈ ಕೈ ನಿನಗೆ ಬೆಂಕಿಯನ್ನಿಡುವಂತಾಯಿತೆ ತಂಗಿ. ಹರ ಹರ ಶಿವ ಶಿವ ನಾನೆಂತು ಸಹಿಸಲಿ. ಮಹಾದೇವೆಂದು ಬೆಂಕಿಯನ್ನಿಟ್ಟ. ಭಗ 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 ಭಗನ ಉರಿದು ಹೋಯಿತು. ಅಮ್ಮ, ನಾನು ಬರುತ್ತಿದ್ದೆ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೇನೆ, ತಾಳು ತಾಯಿ ಅಂತ ನೇರವಾಗಿ ಬಂದು ಅರಮನೆಯಲ್ಲಿ ಮಂತ್ರಿಯನ್ನು ಕರೆದ. ಮಂತ್ರಿ, ನನ್ನ ಮಗನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು. ನಾಳೆ ಪಟ್ಟಾಭಿಷೇಕ ಜನಗಳನ್ನು ಕರೆಸು. ರಥಗಳನ್ನು ಕರೆಸಿ ಸಾಲು ರಥಗಳ ಮೇಲೆ ನಾಡಿನಿಂದೆಲ್ಲ ಜನಗಳು ಬರುತ್ತಿದ್ದಾರೆ. ಕಾಡು ಮಾರ್ಗದಲ್ಲಿ ಬರಬಹುದಾದ 4-6 ರಥಗಳನ್ನ ಅಲ್ಲೊಂದು ಮರದಡಿಯಲ್ಲಿ ಹುಚ್ಚನಂತ ಕುಳಿತಿದ್ದ ನಲತಂಗಾದೇವಿಯ ಗಂಡ ವಿಜಯೇಂದ್ರ ಭೂಪ ನೋಡಿದ. ಅಯ್ಯ, ಬಹುದೂರ ಸಾಗ್ತಿದ್ದೀರಾ ಸ್ವಾಮಿ? ಹೌದಪ್ಪ, ನಾವು ಮಧುರಾನಗರಿಗೆ ಹೋಗ್ತಿದ್ದೀವಿ. ಹಾ, ಮಧುರಾನಗರಿಗೆ ಹೋಗ್ತಿದ್ದೀರಾ ಸ್ವಾಮಿ? ನಾನು ಆ ಕಡೆನೆ ಹೋಗಬೇಕು. ಯಾರೋ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಅವರು ನನ್ನನ್ನು ಮರೆತರು, ನಾನು ಅವರನ್ನು ಮರೆಯೋ ಹಾಗಿಲ್ಲ. ಅವರನ್ನು ನೋಡಬೇಕೆಂಬ ಆಶೆ ಹಗಲಿರುಳು ನನಗೆ ನಿದ್ದೆ ಬಾರದು, ಕುಳಿತಿರಲಾಗದು. ಆದರೆ ನಡೆಯಲು ಶಕ್ತನಲ್ಲ, ದಯಮಾಡಿ ನನ್ನನ್ನು ಕರ್ಕೊಂಡು ಹೋಗಿ ಸ್ವಾಮಿ. ಅದರಲ್ಲೊಬ್ಬಾತ ಪುಣ್ಯಾತ್ಮ, ಬಾಪ ಬಾ, ಅಯ್ಯೋ ಎಂಥವರಿಗೂ ಕಷ್ಟಕಾಲ ಬರುತ್ತೆ ಬಾಪ ಎಂದು ಹೇಳಿ ರಥದಲ್ಲಿ ಕೂರಿಸಿ ಕರತಂದ. ಕೋಟೆಯ ಬಾಗಿಲಿನಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದ ನಲಮಹಾರಾಜ ಭಾವನನ್ನು ಕಂಡು ಹೆದರಿ ಗಡಗಡನೆ ನಡುಗುತ್ತಾ, ಭಾವಜಿ ನಮಸ್ತೆ. ವಿಜಯೇಂದ್ರ ಭೂಪ ನಗುತ್ತಾನೆ, ನಿನ್ನಂಥ ಶ್ರೀಮಂತರಿಗೆ ನಮಸ್ತೆ, ನಮ್ಮಂಥ ಪಾಪಿಗಳಿಗೆ ಈ ದುರವಸ್ಥೆ. ಅಯ್ಯ, ನನ್ನ ಹೆಂಡತಿ ಮಕ್ಕಳೆಲ್ಲೋ? ನಲರಾಜ ಕೈ ಹಿಡಿದು ಅರಮನೆಯ ಹಿಂಭಾಗಕ್ಕೆ ಕರೆತಂದು ಬಹುದೂರ ಸಾಗಿ ಆ ಬಾವಿಯ ಪಕ್ಕದಲ್ಲಿರುವ ಬೂದಿಯ ಗುಡ್ಡೆಯನ್ನು ತೋರಿ ಹೇಳಿದ, ಭಾವಾ, ನಾನಿಲ್ಲದ ಸಮಯದಲ್ಲಿ ನನ್ನ ಹೆಂಡತಿ ಎಡಗಾಲಿನಲ್ಲಿ ಒದ್ದು ನೂಕಿದಳಂತೆ. ಅಪಮಾನ ಸಹಿಸದೆ ನಿನ್ನ ಹೆಂಡತಿ ಮಕ್ಕಳ ಸಹಿತ ಬಾವಿಲಿ ಬಿದ್ದೋದ್ರು. ಅವಳನ್ನು ಸುಟ್ಟ ಬೂದಿ ಈ ವಿಜಯೇಂದ್ರ ಭೂಪ ಮಕ್ಕಳೇ ತಂಗಾತ ಮೇಲೆ ಬಿದ್ದ. ಆ ಬೂದಿ ಗುಡ್ಡೆಯಲ್ಲಿ ಹೊರಳಾಡುತ್ತಿದ್ದರೆ ಇದನ್ನು ನೋಡಲಾರದೆ ನಲಮಹಾರಾಜ ಕಣ್ಣನ್ನು ಮುಚ್ಚಿಕೊಂಡರೆ ಎದ್ದ ವಿಜಯೇಂದ್ರ ಭೂಪ ನಲರಾಜನ ಸೊಂಟದಲ್ಲಿದ್ದ ಚಂದ್ರದ ಕತ್ತಿಯನ್ನು ತಗವನಾಗಿ ತನ್ನ ಕಂಠಕ್ಕೆ ತಾನೇ ಹರಹರ ಮಹಾದೇವತ ಢಾಮನೆ ಹಾಕಿದರಂತೆ. ನಲರಾಜ ಹೇಳ್ತಾನೆ, ಭಾವ, ಇಷ್ಟು ಬೇಗ ನೀನು ಪ್ರಾಣ ಬಿಟ್ಟು ಬಿಟ್ಟಿಯಾ? ನಾನು ಬರ್ತಿದ್ದೆ, ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೇನೆ, ತಾಳು ಎಂಬುದಾಗಿ ಆತನಿಗೂ ಬೆಂಕಿಯನ್ನು ಹಚ್ಚಿ ಅರಮನೆಗೆ ಬಂದ. ಮಗನಿಗೆ ಪಟ್ಟವನ್ನು ಕಟ್ಟಿದ. ಹೆಂಡತಿಯನ್ನು ಕೇಳಿದ, ಏನೇ ಎಲ್ಲ ಒಡವೆ ಹಾಕೊಂಡಿದ್ದೇನೆ? ಎಲ್ಲ ಹಾಕೊಂಡ್ಬಿಟ್ಟಿದ್ದೇನ್ರಿ. ಇನ್ಯಾವುದು ಒಡವೆ ಇಲ್ವಾ? ಇನ್ಯಾವುದು ಇಲ್ರಿ, 2 ಬಂಗಾರದ ಇಟ್ಕೆ ಇದೆ, ತೆಗೆದು ಅದು ತಲೆ ಮೇಲೆ ಇಟ್ಕೊಂಬಿಡೆ. ಅಯ್ಯ, ಚೆನ್ನಾಗಿರಲ್ಲ ಕಣ್ರಿ, ಹೋಗ್ಲಿ ಬಿಡು. ಯಾರಲ್ಲಿ ಸಿಪಾಯಿಗಳೇ? ಸ್ವಾಮಿ, ಶಂಖಧ್ವನಿ ಕುದುರೆ ತಗೊಂಬನ್ರು. ಶಂಖಧ್ವನಿ ಕುದುರೆ ಅಂದ್ರೆ ಕತ್ತೆ ಅಂತ. ಅದನ್ನು ತರಿಸಿ ಇವಳನ್ನು ಹಿಂದೆ ಮುಂದೆ ಕೂರಿಸಿ 2 ಸಿಪಾಯಿಗಳನ್ನು ಕರೆದವ್ರ ಕೈಗೆ ಚಾವಟಿ ಕೊಟ್ಟ. ಈ ಬೀದಿ ಎಲ್ಲ ಮೆರವಣಿಗೆ ಮಾಡಿಸ್ಕೊಂಡ್ಬಂದು ಅಲ್ಲಲ್ಲಿ ನಿಲ್ಸ್ಕೊಂಡು ಈ ಚಾವಟಿಲಿ 2 ಏಟ್ ಹಾಕ್ರೋ. ಅವ್ರಿಗೆ ಭಯವಾಗ್ಬಿಡ್ತು. ಅವರು ಏನಂದ್ರೆ, ಸ್ವಾಮಿ ಅದೇ ಕಣಯ್ಯ, ಈ ಊರೆಲ್ಲ ಸುತ್ತಾಡಿಸಿ ಅಲ್ಲಲ್ಲಿ 2 ಏಟ್ ಹಾಕ್ರೋ. ಸರಿ ಸ್ವಾಮಿ. ಭಯ. ಯಾಕೆ ಒತ್ತಡ ಬರೆಸ್ತೀರಾ? ಅದೇ ನೀವು ಹೇಳಿದ್ರ, ಅದೇ ಅವನ್ನ
ಅದೇ ಇದ್ರ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸೋದು. ಇದರಲ್ಲಿ ಎರಡೆರಡೆ ಇದು ಏನು ಮಾಡ್ತಿರೋ, ಹೊಡಿತೀವಿ ಹೇಗೆ, ಜೋರಾಗಿ ಅಂದ್ರೆ ಹೇಗೆ, ಚರ್ಮ ಸುಲಿಯೋ ಹಾಗೆ ಹೇಗೋ. ಇನ್ನೊಬ್ಬ ಅಂದಲೇ ಹೊಡೆ ತೋರ್ಸ, ಚಾವಟಿ ತೆಗೆದು ಫೇಡ್ ಹೊಡೆದ್ರು. ಆಗ ಅಯ್ಯಯ್ಯ ಯಾಕ್ರಿ ಹೊಡಿತೀರಾ, ರಾಜಮಾತಿ ಆಗ್ಬೇಕಾದ್ರೆ ಹಾಗಾದ್ರೂ ಸರಿ. ಊರೆಲ್ಲ ಮೆರವಣಿಗೆ ಆಯಿತು. ಕುದಿಯುವ ಎಣ್ಣೆಯ ಕೊಪ್ಪರಿಕೆಯಲ್ಲಿ ಹಾಕಿಸಿತು. ತಾನು ಬಾವಿ ಕಟ್ಟೆ ಹತ್ತಿರಕ್ಕೆ ಬಂದಿದ್ದೆ. ತಾನೇ ಸೌದೆಗಳನ್ನು ಜೋಡಿಸಿ ಬೆಂಕಿಯನ್ನು ಹಚ್ಚಿ ಅದರ ಮಧ್ಯದಲ್ಲಿ ನಿಂತು, ಶಂಕರನೇ, ನೀನು ಮಾಡಿದ ಕಥೆಯು ಇಂದಿಗೆ ಕೊನೆಯಾಗಲಿ ಸ್ವಾಮಿ. ಇದು ನನ್ನ ತಂಗಿ ಭಾವ ಮಕ್ಕಳ ಜೊತೆಯಲ್ಲಿ ನನ್ನನ್ನು ಸೇರಿಸಿಕೋ. ಹರ ಹರ ಮಹಾದೇವ, ಎಂಥ ಕೆಲಸವನ್ನು ಮಾಡಿದೆ ದೇವ. ಹೇ ಅಂಬಾ, ನಿನಗಾದರೂ ಸಹ ನನ್ನ ಮೇಲೆ ಗಮನ ಬರಲಿಲ್ಲವೇ ಅಮ್ಮ? ತಾಯೇ, ನೆರೆ ನಂಬಿಯಿರುವವರು ಕಡು ತಾಪದೊಳು ಇರಲು ಈ ಮೌನ ನ್ಯಾಯವೇ? ನೆರೆ ನಂಬಿಯಿರುವವರು ಕಡು ತಾಪದೊಳು ಇರಲು ಈ ಮೌನ ನ್ಯಾಯವೇ? ಅಂಬಾ, ಈ ಮೌನ ನ್ಯಾಯವೇ? ಅಮ್ಮ ಅಮ್ಮ ಎಂದು ಕರ ಮುಗಿದು ಕರೆಯುವ ಮೊರೆಯು ನಿನಗೆ ಕೇಳದೆ, ಮೂಜಗತಾಯಾಗಿ ಮಮತಾಮಯಿಯಾಗಿ, ಮೂಜಗತಾಯಾಗಿ ಮಮತಾಮಯಿಯಾಗಿ ಕಲ್ಲಾಗಿ ನೀ ಕುಳಿತೆಯೇ ಅಂಬ, ಕಲ್ಲಾಗಿ ಕುಳಿತೆಯೇ. ಹರ ಹರ ಮಹಾದೇವ, ಜಗದಂಬಾ, ನೀನೇ ಮೌನವಾದ ಮೇಲೆ ಈ ಲೋಕವೇನಿದೆ ನೋಡೆಂಬುದಾಗಿ ಖಡ್ಗವನ್ನು ತೆಗೆದು ತನ್ನ ಕಂಠಕ್ಕೆ ತಾನೇ ಹರ ಹರ ಮಹಾದೇವ ಢಮ್ಮನೆ ಹಾಕಿದ. ಆತನು ಸುಟ್ಟು ಬೂದಿಯಾದ. ಕೈಲಾಸದಲ್ಲಿ ಪರಮೇಶ್ವರ ಕುಳಿತಿದ್ದವನು ನಕ್ಕ. ಪಾರ್ವತಿ ಕೇಳಿದ್ಲು, ಯಾಕೆ ಸ್ವಾಮಿ ನಗುತ್ತಿದ್ದೀರಾ? ಪಾರ್ವತಿ, ಅಲ್ಲಿ ನೋಡು, ಏನ್ರಿ ಅದು? ಆ ಬೂದಿ ಗುಡ್ಡೆ ಇದೆಯಲ್ಲ, ಹಿಂದೆ ರಾಮಲಿಂಗೇಶ ಮಹಾರಾಜ ಮತ್ತು ಶೀಲವತಿಯರಿಗೆ ನಾವು ವರವನ್ನು ಕೊಟ್ಟಿದ್ದವಲ್ಲ, ಆ ವರದಲ್ಲಿ ಹುಟ್ಟಿದ ಮಕ್ಕಳು, ಅವರ ಮಕ್ಕಳು ಎಲ್ಲರೂ ಸುಟ್ಟು ಬೂದಿಯಾದ್ರ ಕಣೆ. ಕಾರಣವೇನು ಸ್ವಾಮಿ? ನಾನು ಎಂಬ ಅಹಂಕಾರ ನಲತಂಗ ಮನಸ್ಸಿನಲ್ಲಿ ಮೂಡಿದ್ದರಿಂದ ಆಕೆಯನ್ನ ನಾನು ಈ ರೀತಿ ಶಿಕ್ಷಿಸಬೇಕಾಯಿತು. ಆ ಕೂಡಲೇ ಪಾರ್ವತಿ ದೇವಿ ಹೇಳ್ತಾಳೆ, ಏನ್ರಿ ಮಕ್ಕಳು ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ಅವನು ಶಿಕ್ಷೆ ಮಾಡಿ ತಿದ್ದಬೇಕೇ ವಿನಃ ಅವ್ರನ್ನ ಕೊಂದಾಕ್ಬಿಡ್ತೀರಾ? ನೀವು ಅವ್ರನ್ನ ಬದುಕಿಸ್ತೀರೋ, ನನ್ನ ಪ್ರಾಣ ಬಿಟ್ಬಿಡ್ಲೋ? ಅಯ್ಯೋಯ್ಯೋ, ಎಷ್ಟು ಬೇಗ ತೀರ್ಮಾನಕ್ಕೆ ಬಂದೆ. ಸ್ವಲ್ಪ ತಾಳು. ನಂದೀಶ್ವರ ಸ್ವಾಮಿ, ಹೋಗಿ ಸ್ವಲ್ಪ ಬೂದಿ ತಗೊಂಬಾರಯ್ಯ. ನಂದೀಶ್ವರ ಭೂತಳಕ್ಕೆ ಬಂದಿದ್ದೆ, ವಾಪಸ್ ಹಿಂತಿರುಗಿ ಬಂದ. ಯಾಕಪ್ಪ ಸ್ವಾಮಿ, ಅಲ್ಲಿ ಬೇಕಾದಷ್ಟು ಬೂದಿ ಗುಡ್ಡೆ ಬಿದ್ದಿವೆ, ಯಾವ ಬೂದಿ ತರಲಿ? ಅಯ್ಯ, ಯಾವುದು ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಂದು ಶಿವನಾಮ ಸಂಕೀರ್ತನೇನು ಹೇಳುತ್ತೋ ಅದನ್ನು ತೆಗೆದುಕೊಂಡು ಬಾರೋ. ಓಡೋಡಿ ಬಂದ ನಂದೀಶ್ವರ. ಅಯ್ಯೋ, ಬದುಕಿರೋ ಜನವೇ ಶಿವ ಶಿವ ಅನ್ನಲ್ಲ ಅಂತಾರಲ್ಲ, ಸತ್ತ ಜನರ ಬೂದಿ ಶಿವ ಶಿವ ಅನ್ಬೇಕಾದ್ರೆ ಅವರು ಇನ್ನೆಂಥ ಪುಣ್ಯಾತ್ಮರು. ಓಡಿ ಬಂದು ಒಂದು ಬೂದಿ ಗುಡ್ಡೆ ಹತ್ರ ಕಿವಿ ಕೊಟ್ಟನಂತೆ. ಅವನ್ಯಾರೋ ಸತ್ತವನು ಸಾಯುವಾಗ ಬೀಗದ ಕೈ ಸತ್ತ. ಇವನ ಮನೆ ಹಾಳಾಗ ಸಾಯುವಾಗ್ಲೂ ಬೀಗದ ಕೈಯಿಂದ ಸತ್ತಲ್ಲ ಅಂತ ಮತ್ತೊಂದು ಬೂದಿ ಗುಡ್ಡೆ ಹತ್ರ ಕಿವಿ ಕೊಟ್ಟ. ಅವನು ಕುಂಬಳಕಾಯಿ. ಅಯ್ಯಯ್ಯೋ, ಕೈಲಾಸ ಬಿಟ್ಟು ಬಂದು ನಾನು ಎಂತ ಕಡೆ ಸಿಕ್ಕಾಕೊಂಡೆ ಅಂತ ಬಾವಿ ಕಟ್ಟೆ ಹತ್ರ ಬರುವಾಗ ಓಂ ನಮ ಶಿವಾಯ ಇದನ್ನು ಕೇಳಿ ಈತ ಅಂತಾನೆ, ಎನಗೇಕೆ ಕೈಲಾಸ, ಎನಗೇಕೆ ವೈಕುಂಠ, ಇದು ಎನಗೆ ಈಗ ಸಾಲದೆ. ಎನಗೇಕೆ ಕೈಲಾಸ, ಎನಗೇಕೆ ವೈಕುಂಠ, ಇದು ಎನಗೆ ಈ ಪರಿಯು ಸಾಲದೆ. ಹರ ಹರ ಶಿವ ಶಿವ ಶಂಕರ ಎಂತೆಂಬ ನಾಮ ಒಂದಿರಲೆನಗೆ ಸಾಲದೆ. ನನಗಿದೇ ಕೈಲಾಸ, ಇದೇ ವೈಕುಂಠ, ಎಲ್ಲ ಇದೆ ಅಂತ ಅಲ್ಲೇ ಕುಣಿಯಲು ಆರಂಭಿಸಿದ. ಆಗ ಪರಮೇಶ್ವರನು ಪಾರ್ವತಿ ಸಹಿತನಾಗಿ ಬಂದು ಪ್ರತ್ಯಕ್ಷನಾಗಿ ತನ್ನ ಹಸ್ತವನ್ನು ತೋರಿದನಂತೆ. ಅಮೃತ ಹಸ್ತವನ್ನು ತೋರಿದೊಡನೆ ನಲ್ಲತಂಗ, ಆ ನಲಮಹಾರಾಜ, ವಿಜಯೇಂದ್ರ ಭೂಪ, 7 ಜನ ಮಕ್ಕಳು, ಇಷ್ಟು ಜನರು ಥಟ್ಟನೆ ಗೆದ್ದು ಬಿದ್ದರು. ಪರಮಾತ್ಮ ಕೇಳಿದ, ಅಮ್ಮ ತಂಗ, ನಿನಗೇನು ಬರಬೇಕಮ್ಮ? ಆಕೆ ಪಕ್ಕದಲ್ಲಿ ತಿರುಗಿ ನೋಡಿ, ಸ್ವಾಮಿ ಎಲ್ಲರೂ ಇದ್ದಾರೆ, ನನ್ನ ಅತ್ತಿಗೆ ಇಲ್ವಲ್ಲ. ಛೀ, ಅವಳು ಮಹಾಪಾಪಿ, ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟವಳು, ಅವಳನ್ಯಾಕೆ ಕೇಳ್ತಿದ್ದೀಯಮ್ಮ? ಎಲ್ಲಾದ್ರೂ ಉಂಟ ಸ್ವಾಮಿ? ಆಕೆಯೇ ನನ್ನ ಭಾಗದ ಗುರು. ದೇವಾ,
ಆ ತಾಯಿ ನನ್ನನ್ನು ಒದ್ದು ನೂಕಿದ್ದರಿಂದಲೇ ಶಿವ ನೀನೆದ್ದು ಬಂದದ್ದು. ಇಲ್ಲದೆ ಹೋದರೆ ಈ ಜೀವಮಾನದಲ್ಲಿ ನಿನ್ನನ್ನು ಕಾಣುವ ಯೋಗವೇ ನನಗಿರುತ್ತಿರಲಿಲ್ಲ. ದಯಪಾಲಿಸು. ಶಂಕರರು ನಗನಗುತ್ತ ತಥಾಸ್ತು ಎಂದನಂತೆ. ಆ ಕೂಡಲೇ ಭೂಮಿಯು ಬಾಯಿ ಬಿಟ್ಟು ಶ್ರೀದೇವಿಯು ಗುಣಸಂಪನ್ನಳಾಗಿ ಮೇಲಕ್ಕೆದ್ದು ಬಂದಿದ್ದಾಳೆ. ಪರಮೇಶ್ವರ ಹೇಳಿದ, ಅಮ್ಮ ತಂಗ, ನಿನ್ನಲ್ಲಿ ನಾನು ಎಂಬ ಅಹಂಕಾರ ಆವರಿಸಿದ್ದರಿಂದ ಅದನ್ನು ತಿದ್ದಲು ನನಗೇನು ಹಿರಿದಾಗುತ್ತಿರಲಿಲ್ಲ. ಲೋಕದ ಜನಗಳಿಗೊಂದು ಪಾಠವಾಗಲಿ, ಅಹಂಕಾರ ಎಷ್ಟು ಕೆಟ್ಟದ್ದು ಎಂಬುದು ಜನಗಳಿಗೆ ಗೋಚರವಾಗಲಿ ಅನ್ನುವುದಕ್ಕಾಗಿ ಈ ಕಥೆ ಇಷ್ಟು ದೊಡ್ಡದಾಗಿ ರಚನೆಯಾಯಿತಮ್ಮ. ಹೋಗು, ಈಗ ನಿನ್ನ ನಾಡು ಸುಭಿಕ್ಷೆಯಾಗಿದೆಯಾದ್ದರಿಂದ ನಿನ್ನ ಮಕ್ಕಳ ಗಂಡನ ಸಹಿತ ನಿನ್ನ ನಾಡಿಗೆ ಹಿಂತಿರುಗು. ನಲಮಹಾರಾಜ ಮಗನಿಗೆ ಪಟ್ಟವನ್ನು ಕಟ್ಟಿದೆಯಾದ ಕಾರಣ ನೀನು ವಾನಪ್ರಸ್ಥಾಶ್ರಮದಲ್ಲಿ ಕಾಲವನ್ನು ಕಳೆಯಿರಿ. ಸೂರ್ಯ ಚಂದ್ರರಿರುವ ಪರ್ಯಂತರೂ ಅಣ್ಣ ತಂಗಿಯರಾದ ನಿಮ್ಮ ಚರಿತೆಯು ಎಲ್ಲರ ಸ್ಮರಣೆಯಲ್ಲಿರಲಿ. ಯಾರು ಈ ಚರಿತೆಯನ್ನು ಕೇಳುವರೋ, ಓದುವರೋ, ಪಠಣಗೈವರೋ ಅವರಿಗೆ ಮಂಗಳವು ಪ್ರಾಪ್ತವಾಗಲಿ ಎಂಬುದಾಗಿ ದಯಾಕರನಾದ ಶಿವನು ತಾನು ಆಶೀರ್ವಾದ ಮಾಡಿ ಎಲ್ಲರೂ ಸುಕ್ಷೇಮದಿಂದಿದ್ದಾರೆ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾ